ಸರ್ ನಮಸ್ಕಾರ. ನಾವು ನಾಡಿಮಿಡಿತ ಯೂಟ್ಯೂಬ್ ಚಾನಲಿಂದ ತಮ್ಮ ಹೆಸರು ಮತ್ತು ತಮ್ಮ ಊರು? ವಾಮ ನಾಗಭೂಷಣ ಆರಾಧ್ಯ ಅಂತ. ಹಾ, ಅಂದ್ರೆ ಬಾಗೇಪಲ್ಲಿ. ಹಾ, ನಮ್ಮದು ಬಾಗೇಪಲ್ಲಿ ಸ್ವಂತ ಸ್ಥಳ. ಹಾ. ಇವಾಗ ಅದು ಭಾಗ್ಯನಗರ ಹೋಗಿದೆ. ಭಾಗ್ಯನಗರ. ನಾವು ಅದಕ್ಕೆ ಹೋರಾಟ ಮಾಡಿದ್ವಿ ಮೊದಲು 40 ವರ್ಷದ ಹಿಂದೆ. ಹಾ, ರಾಜ್ಕುಮಾರ್ಗೆ ಮನವಿ ಸಲ್ಲಿಸಿದ್ವಿ ಮೊದಲು. ಹಾ, ಹಾ, ಆಮೇಲೆ ಉದಯ್ ಕುಮಾರ್ ಬಂದಿದ್ರು, ಹಾ, ಅವರು ಕೂಡ ಇದು ಭಾಗ್ಯನಗರ ಆಗ್ಬೇಕು ಅಂತ ಹೇಳಿದ್ರು. ಹಾ, ಈಗ ಒಂದು 3-4 ತಿಂಗಳ ಹಿಂದೆ ಅದು ಭಾಗ್ಯನಗರ ಆಗಿ ಹೋಗಿದೆ. ಹಾ. ಬಾಗೇಪಲ್ಲಿ ನಾನು ಹುಟ್ಟಿದ್ದು 1948ರಲ್ಲಿ. 1948. ಇವಾಗ ನನಗೆ 78 ಮುಗಿತಾ ಬಂದಿದೆ. ಹಾ. 78 ಮುಗಿತಾ ಬಂದಿದೆ. ಹಾ. ಹಾ. ತಾವು ಏನೇನ್ ಮಾಡಿದ್ರಿ? ತಾವು ಏನೇನ್ ವೃತ್ತಿಯಲ್ಲಿ ಇದ್ರಿ? ಏನೇನ್ ಕೆಲಸ ಮಾಡಿದ್ರಿ? ನಾನು ಹಾ, SLC ಹಾ, 63ರಲ್ಲಿ ಹಾ, FAIL ಆಗೋದೆ. ಹಾ, ಹಾ. ಆದ ತಕ್ಷಣ ನಾನು DC ಆಗಿ ಹೋಗ್ಬಿಟ್ಟೆ. DC. ಅಂದ್ರೆ SLC ಅಲ್ಲಿ ಫೈಲ್ ಆದ್ರೆ ಹಾ, DC ಅಂದ್ರೆ ಡಿಪೋ ಕ್ಲರ್ಕ್ ಆಗೋದು. ಡಿಪೋ ಕ್ಲರ್ಕ್. ಹಾ, ಆಮೇಲೆ ನಾನು ಅದ್ರ ಒಳಗೆ ಹಿಂದಿ ಇದು ಹಾ. ಅಭ್ಯಾಸ ಮಾಡಿದೆ. ಅಭ್ಯಾಸ ಮಾಡಿದ್ರಿ? ಹಾ, 17ನೇ ವಯಸ್ಸಿಗೆಲ್ಲ ನಾನು ಹಾ, ಹೈಸ್ಕೂಲ್ ನಲ್ಲಿ HM ಆಗೋದೆ. ಹಾ. ಹಿಂದಿ HM ಮಾಸ್ಟರ್ ಅಂದ್ರೆ? ಹಿಂದಿ ಮಾಸ್ಟರ್ ಆಗಿ ಹಿಂದಿ ಮಾಸ್ಟರ್. ಪಾರ್ಟ್ ಟೈಮ್. ಸರಿ, ಯಾಕೆಂದ್ರೆ ನಂಗೆ 18 ವರ್ಷ ಆಗಿಲ್ಲ. ಹಾ, 18 ವರ್ಷ ಆದ ತಕ್ಷಣ ನನಗೆ ಫುಲ್ ಟೈಮ್ ಆಗೋಯ್ತು. ಹೈಸ್ಕೂಲ್ ನಲ್ಲಿ ಫುಲ್ ಟೈಮ್. ಹಾ, 39 ವರ್ಷದ ಮೇಲೆ ಸರ್ವಿಸ್ ನಂದು. ಹಾ, ಹಾ, ಹಾ. 40 ವರ್ಷಕ್ಕೆ 2 ತಿಂಗಳು ಕಡಿಮೆ ಅಷ್ಟೇ. ಹಾ. ಸರ್ಕಾರಿ ನೌಕರಿನ ನೀವು? ಸರ್ಕಾರಿ ನೌಕರಿ. ಹಾ, ಅವಾಗ ನನಗೆ ಮೊದಲು ನನಗೆ 60 ರೂಪಾಯಿ ಸಂಬಳ. ಹಾ, ಪಾತ್ಕಳ್ಳಿ ಮತ್ತು ಚೇಳೂರಿನಲ್ಲಿ ಹೈಸ್ಕೂಲ್ ನಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದು. ಹಾ, ಹಾ, ಪಾರ್ಟ್ ಟೈಮ್ ನಲ್ಲಿ ಇಲ್ಲಿ 30 ರೂಪಾಯಿ, ಅಲ್ಲಿ 30 ರೂಪಾಯಿ. ಹಾ, ಆಮೇಲೆ 18ನೇ ವಯಸ್ಸಿಗೆ ಪರ್ಮನೆಂಟ್ ಆಯ್ತಲ್ಲ, ಹಾ, ಅವಾಗ ನನಗೆ 120 ರೂಪಾಯಿ ಆಯ್ತು. ಹಾ. ಹೀಗೆ ನಾನು ಹ್ಮ್. 2006ರಲ್ಲಿ ರಿಟೈರ್ಡ್ ಆಗಿದ್ದು. ಹಾ, ಅದರ ಒಳಗೆ ನಾನು ಹಾ, ಆ, ಇದು ಹೈಸ್ಕೂಲ್ಗೆ ಹೆಡ್ ಮಾಸ್ಟರ್ ಆದೆ, ಹಾ, ಮಿಟ್ಟೆಮೆರೆ ಹೈಸ್ಕೂಲ್ನಲ್ಲಿ. ಹಾ, ಆ ನಂತರ ನಾನು ಶ್ರೀನಿವಾಸಪುರ ತಾಲೂಕಿನಲ್ಲಿ BO ಆಗಿ ಕೆಲಸ ಮಾಡಿದೆ. ಹಾ, ಅಂದ್ರೆ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿ. ಹಾ, 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 ಅಲ್ಲಿ ಯಾವ ರೀತಿ ಕೆಲಸ ಮಾಡಿದೆ ಅಂದ್ರೆ, ಅವಾಗ ಹಾ. ಇವರು ಸ್ಪೀಕರ್ ಆಗಿದ್ರು, ರಮೇಶ್ ಕುಮಾರ್ ಅವರು. ಹಾ, 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 ಅಲ್ಲಿ ಅಧಿಕಾರಿಗಳದ್ದು ಎಲ್ಲರದ್ದು ಒಂದು ಸಭೆ ಕರೆದಿದ್ರು. ಹಾ, ಎಲ್ಲರನ್ನ ಚೀಮಾರಿ ಆಗ್ತಾ ಇದಾರೆ ಬೇರೆ ಅಧಿಕಾರಿಗಳನ್ನ. ಏನ್ರಿ ನೀವು ಕೆಲಸ ಹಾ, ಏನ್ ಮಾಡ್ತಾ ಇದೀರಿ ಅಂತ. ಹಾ, ನನ್ನ ಸರದಿ ಬಂತು. ಹಾ, ನಾನು ಕೂತ್ಕೊಂಡೆ ಹೋಗಿ. ಹಾ, ನನಗೆ ಎದೆ ಹೊಡ್ಕೊಂತ ಇದೆ, ಏನ್ ಕೇಳ್ತಾರೋ, ಏನ್ ಮಾಡ್ತಾರೋ, ಏನ್ ಹೇಳ್ತಾರೋ ಅಂತ. ಹಾ, ಕೂತ್ಕೊಂತ ಇದ್ದಂಗೆ, ಹಾ, ನೀನು ಯಾವ ತಾಯಿ ಎತ್ತ ಮಗನಪ್ಪ, ಹಾ, ಒಳ್ಳೆ ಚೆನ್ನಾಗಿ ಕೆಲಸ ಮಾಡ್ತಾ ಇದೀಯ, ಹಾ, ಬೆನ್ನಿಂದೆ ನಾನು ಇದೀನಿ, ನೀನ್ ಮಾಡು, ಕೆಲಸ ಮಾಡು. ಹಾ. ಪ್ರೋತ್ಸಾಹ ಮಾಡಿದ್ರು ನಿಮ್ಗೆ? ಹೌದು. ಹಾ, ಹಾ, ನೋಡ, ಆ ರೀತಿ ನನಗೆ ಆ ರೀತಿ ಕೆಲಸ ಮಾಡಿದ್ದೆ ನಾನು ಅಲ್ಲಿ ಶ್ರೀನಿವಾಸಪುರ ತಾಲೂಕಿನಲ್ಲಿ. ಹಾ, ಮತ್ತೆ ನಾನು ಹಾ, 2000ದಲ್ಲಿ ಬಾಗೇಪಲ್ಲಿಗೆ ಜೂನಿಯರ್ ಕಾಲೇಜ್ಗೆ ವೈಸ್ ಪ್ರಿನ್ಸಿಪಲ್ ಆಗಿ ಬಂದೆ. ಹಾ. ಅಲ್ಲಿ ನಾನು ರಿಟೈರ್ಡ್ ಆಗಿದ್ದೆ 2006ರಲ್ಲಿ. 2006ರಲ್ಲಿ. ಈ ಮಧ್ಯದಲ್ಲಿ ನಾನು ಹಾ, ಬಾಗೇಪಲ್ಲಿಯಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಹಾ, ಹೈಸ್ಕೂಲ್ ಹಿಂದಿ ಟೀಚರ್ ಆಗಿ ಹೈಸ್ಕೂಲ್ ನಲ್ಲಿ ಮಾಡ್ತಾ ಇದ್ದೆ, ಜೂನಿಯರ್ ಕಾಲೇಜ್ನಲ್ಲಿ. ಹಾ, ಅವಾಗ ನಾನು ಹಾ, ಬಾಗೇಪಲ್ಲಿಯಲ್ಲಿ ಕನ್ನಡ ಕಲಾ ಸಂಘ ಕಟ್ಟಿದೆ. ಹಾ. ಅದಕ್ಕೆ ನಾನೇ ಮುಖ್ಯ ಕಾರಣ. ಕನ್ನಡ ಕಲಾ ಸಂಘ 50 ವರ್ಷದ 50 ವರ್ಷದಿಂದ ಹಿಂದೆ. ಹಾ, ಹಾ, ಆವಾಗ ನಾವು ಕೇವಲ ಒಂದು 15-20 ಜನ ಇದ್ವಿ. ಹಾ, ಹಾ, ಏನ್ ಕನ್ನಡ ಕಲಾ ಸಂಘದ ಮೂಲಕವಾಗಿ ನಾವು ಹಾ, ಕನ್ನಡದ ಕಾರ್ಯಕ್ರಮಗಳನ್ನ ಹೆಚ್ಚಿಗೆ ನಡೆಸ್ಕೊಂಡು ಹೋಗ್ತಾ ಇದ್ವಿ. ಹಾ, ವರ್ಷನೂ ನಾವು ಮಕ್ಕಳಿಗೆ ಅನೇಕ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ವಿ. ಹಾ, ಮುಖ್ಯವಾಗಿ ನಾವು ನಾಟಕಗಳು, ಬಾಗೇಪಲ್ಲಿ ನಮ್ಮ ಕನ್ನಡ ಕಲಾ ಸಂಘದ ನಾಟಕ ಅಂದ್ರೆ ಬಹಳ ಫೇಮಸ್. ಹಾ, 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 ಏನ್ ಜನ ಕಿಕ್ಕಿರಿದು ಬರ್ತಾ ಇದ್ರು. ಹಾ. ಅವಾಗ ಸಿನಿಮಾಗಳು ಕೂಡ ಇರ್ಲಿಲ್ಲ, ಸರಿಯಾಗಿ ಹೌದು. ನಡೀತಾ ಇರ್ಲಿಲ್ಲ. ಹಾ, ನಮ್ಮ ನಾಟಕ ಅಂದ್ರೆ ಹಾ, ಅಷ್ಟು ಇದು ಫೇಮಸ್ ಆಗಿತ್ತು. ಹಾ, ಹಾ, ನಾವು ಒಳ್ಳೆ ತಮಾಷೆ ನಾಟಕಗಳು, ನನ್ನ ತಮ್ಮ ಕೂಡ ಹಾ, ನಾಟಕದಲ್ಲಿ ಪಾತ್ರಧಾರ ಮಾಡ್ತಾ ಇದ್ದ. ಹಾ, ನಾನು ಹೀರೋ ಪಾತ್ರ ಮಾಡ್ತಾ ಇದ್ದೆ ಹಾ, ನಾಟಕದಲ್ಲಿ. ಹಾ, ಸುಮಾರು ಒಂದು ವರ್ಷಕ್ಕೆ ಏನಿಲ್ಲ ಅಂದ್ರೂ 4-5 ನಾಟಕ ಆಡ್ತೀವಿ. ಹಾ, ಕನ್ನಡ ರಾಜ್ಯೋತ್ಸವಕ್ಕೆ, ಹಾ, ಈ ಗಣೇಶನ ಹಬ್ಬಕ್ಕೆ, ಹಾ, ಆಮೇಲೆ ಯುಗಾದಿ ಹಬ್ಬಕ್ಕೆ, ಶಿವರಾತ್ರಿ ಹಬ್ಬಕ್ಕೆ, ಈ ರೀತಿ 4-5 ನಾಟಕಗಳು ವರ್ಷಕ್ಕೆ ಆಡ್ತೀವಿ. ವರ್ಷಕ್ಕೆ ಸುಮಾರು ನಾನು ಒಂದು 40-50 ನಾಟಕಗಳಲ್ಲಿ ಅಭಿನಯ ಮಾಡಿರ್ತೀನಿ. ಹಾ, 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 ಬಾಗೇಪಲ್ಲಿ ಜನತೆ ನಮ್ಮ ನಾಟಕ ಅಂದ್ರೆ ಹಾ, ಅಷ್ಟು ಫೇಮಸ್ ಆಗಿತ್ತು.
ಹೌದು. ಕಿಕ್ಕಿರಿದ ಜನ ಬಂದು ನೋಡ್ತಾ ಇದ್ರು. ಹಾ ನನಗೆ ಸಪೋರ್ಟ್ ಆಗಿ ಬಹಳ ಜನ ಕನ್ನಡ ಕಲಾ ಸಂಘದಲ್ಲಿ ಒಳ್ಳೊಳ್ಳೆ ಮೇಧಾವಿಗಳು, ಹಾ 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 ಒಳ್ಳೆ ಪ್ರಿನ್ಸಿಪಾಲ್ಗಳು, ಹಾ ಹೈಸ್ಕೂಲ್ ಟೀಚರ್ಸು, ಹಾ ನ್ಯಾಷನಲ್ ಕಾಲೇಜಿನಲ್ಲಿ ಮುಖ್ಯವಾಗಿ ಹಾ. ಎಲ್ಲ ಲೆಕ್ಚರರ್ಸ್ ಎಲ್ಲ ಕನ್ನಡ ಕಲಾ ಸಂಘದಲ್ಲಿ ಹಾ ಭಾಗವಹಿಸಿ ಹಾ ಅನೇಕ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ವಿ. ಹಾ. ವಾರಕ್ಕೊಂದು ಕಾರ್ಯಕ್ರಮ, ತಿಂಗಳಿಗೊಂದು ಕಾರ್ಯಕ್ರಮ, ಹಾ ಹುಣ್ಣಿಮೆ ವರ್ಷಕ್ಕೊಂದ್ಸಲಿ ಹಾ ಹುಣ್ಣಿಮೆಯ ಭೋಜನಕೂಟ ಅಂತ ಹೇಳಿ, ಭೋಜನಕೂಟ. ಹುಣ್ಣಿಮೆ ದಿವಸ ಹಾ ಹಾ ವರ್ಷಕ್ಕೊಂದ್ಸಲಿ ಹಾ ಆ ಕಾರ್ಯಕ್ರಮದಲ್ಲಿ ಹಾ ಇಡೀ ತಾಲೂಕು ಅಧಿಕಾರಿಗಳು, ಹಾ ಮುಖ್ಯವಾಗಿ ತಹಸೀಲ್ದಾರರು, ಹಾ ಸರ್ಕಲ್ ಇನ್ಸ್ಪೆಕ್ಟರು, ಜಡ್ಜ್ ಕೂಡ ಬರ್ತಾ ಇದ್ರು. ಡಿ ಕೃಷ್ಣಪ್ಪ ಅಂತ ಜಡ್ಜ್ ಇದ್ದರು. ಹಾ ನಮ್ಮ ಒಂದು ಕಾರ್ಯಕ್ರಮವನ್ನು ನೋಡಿ ಬಹಳ ಮೆಚ್ಚಿಕೊಂಡಿದ್ರು ಅವರು. ಹಾ ಹಾ ಈ ರೀತಿ ನಾವು ಒಂದು ಭೋಜನ ಕೂಟ ಏರ್ಪಾಡು ಮಾಡ್ತಾ ಇದ್ವಿ. ಹಾ ಮುಖ್ಯವಾಗಿ ನಾವು ಇದು ಭಾಗ್ಯನಗರ ಆಗ್ಬಿಡ್ಬೇಕು ಅಂತ ಹೇಳಿ ಹಾ ರಾಜ್ಕುಮಾರ್ನ ಕರೆಸಿದ್ವಿ ಬಾಗೇಪಲ್ಲಿಗೆ, ಹಾ ಉದಯ್ ಕುಮಾರ್ನ ಕರೆಸಿದ್ವಿ. ಹಾ ಅವ್ರಿಗೆಲ್ಲ ನಾವು ಮನವಿ ಮಾಡ್ಕೊಂಡ್ವಿ, ಹಾ ಸರ್ಕಾರ ಕೂಡ ಮನವಿ ಕೊಟ್ವಿ, ಭಾಗ್ಯನಗರ ಆಗ್ಬೇಕಿದು, ಬಾಗೇಪಲ್ಲಿ ಹೋಗಿಬೇಕು ಅಂತ. ಹಾ ಆದ್ರೆ ನಾವಿದ್ದ ಕಾಲದಲ್ಲಿ ಅದಾಗ್ಲಿಲ್ಲ. ಹಾ ಈಗ ಬೇರೆ ಬೇರೆ ಕನ್ನಡ ಸಂಘಗಳು ಬಹಳ ಪ್ರಯತ್ನ ಮಾಡಿ ಹಾ ಅದು ಈಗ ಅದು 3 ತಿಂಗಳ ಹಿಂದೆ ಹಾ ಬಾಗೇಪಲ್ಲಿ ಭಾಗ್ಯನಗರ ಅಂತ ಸಿದ್ದರಾಮಯ್ಯ ಘೋಷಣೆ ಮಾಡ್ಬಿಟ್ಟಿದ್ದಾರೆ. ಹಾ 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 ಆದ್ರೆ ಅದನ್ನ ಚಾಲ್ತಿಗೆ ಬರ್ಬೇಕು ಅಂದ್ರೆ ಸ್ವಲ್ಪ ವರ್ಷ Time ಬೇಕಾಗುತ್ತೆ. ಬೇಕಾಗತ್ತೆ, ಹಾ ಅಷ್ಟು ಬೇಗ ಇದಾಗಲ್ಲ. ಹಾ ಈ ಆದ್ರೂ ಬಾಗೇಪಲ್ಲಿ ತೆಲುಗು ಡಾಮಿನೇಟೆಡ್. ಹೌದು, ತೆಲುಗು ಬಹಳ ನೀವು ಕನ್ನಡ ಇದು ಅವಾಗೆಲ್ಲ ಯಾವ ತರ? ತೆಲುಗು ಡಾಮಿನೇಟ್ ಆದ್ರೂ ಕೂಡ ಹಾ ತೆಲುಗು ಮಾತಾಡ್ತಾರೆ ಎಲ್ಲ ಬಹಳ ಜನ. ಬಹಳ ಜನ ಆದ್ರೆ ಕನ್ನಡ ಅಂದ್ರೆ ಅಷ್ಟು ಅಭಿಮಾನ ಇದೆ, ಅಷ್ಟು ಪ್ರೀತಿ. ಹಾ ಕನ್ನಡಕ್ಕೆ ಎಂದೂನು ಯಾರು ದ್ರೋಹ ಮಾಡಿಲ್ಲ. ಹಾ ಒಂದು ಕನ್ನಡದ ಬಗ್ಗೆ ಯಾವ ವಿಧವಾದಂತ ಪ್ರತಿಭಟನೆಗಳಾಗ್ಲಿ ಹಾ. ಏನೂ ಮಾಡಿಲ್ಲ. ತೆಲುಗು ಮಾತಾಡ್ತಾರೆ ಆದ್ರೆ ಕನ್ನಡನ ಇಷ್ಟಪಡ್ತಾರೆ. ಕನ್ನಡ ಬಹಳ ಇಷ್ಟಪಡ್ತಾರೆ, ತೆಲುಗು ಮಾತಾಡ್ತಾರೆ. ತೆಲುಗು ತೆಲುಗುನಲ್ಲಿ ಹೇಳ್ತಾರೆ, ಏನಪ್ಪ ಕನ್ನಡ ಬಹಳ ಸಲ ಬಾಗುಂದಪ್ಪ. ಹಾ ಆತರ ಖುಷಿ ಪಡ್ತಾರೆ, ಸಂತೋಷ, ಅಷ್ಟು ಸಂತೋಷ ಪಡ್ತಾ ಇದ್ರು ಹಳ್ಳಿಗಳ ಜನ, ಹಾ ಬಾಗೇಪಲ್ಲಿ ಜನ. ಹಾ. ಹ್ಮ್ ನೀವು ಆ ಟೈಮಲ್ಲಿ ಎಷ್ಟನೇ ಇಸ್ವಿಲ್ ನೀವು ಇದು ಭಾಗ್ಯನಗರ ಆಗ್ಬೇಕು ಅಂತ ನೀವು ಅಂದ್ರೆ ಬಾಗೇಪಲ್ಲಿ ಹೆಸರು ಚೇಂಜ್ ಆಗ್ಬೇಕು ಅಂತ ಯಾವ ಇಸ್ವಿಯಲ್ಲಿ ನೀವು ಪ್ರಯತ್ನ ಪಟ್ಟಿದ್ದು? ನಾವು ಮನವಿಗಳು ಕೊಡೋದು, ಹಾ ಆಮೇಲೆ ದೊಡ್ಡ ದೊಡ್ಡ ಫಿಲಂ ಆಕ್ಟರ್ಸ್ ರಾಜ್ಕುಮಾರ್, ಉದಯ್ ಕುಮಾರ್ ಕರೆಸಿದ್ವಲ್ಲ, ಹಾ ಹಾ. ಅವ್ರಿಗೆಲ್ಲ ಮನವಿ ಕೊಟ್ಟಿದ್ವಿ. ಇದೆಲ್ಲ ಹೋರಾಟ ಎಷ್ಟು ವರ್ಷ ಸರಿ ಹೋರಾಟ ಮಾಡಿದ್ವಿ. ಹಾ ಹಾ. ಆದ್ರೆ ಇತ್ತೀಚೆಗೆ ಬಹಳ ಸಂಘಗಳು ಇವಾಗೆಲ್ಲ ಚೆನ್ನಾಗಿ ಇನ್ನ ಚೆನ್ನಾಗಿ ಅದಕ್ಕೆ ಅವರು ಹೋರಾಟ ಮಾಡಿ ಭಾಗ್ಯನಗರ ಅಂತೇಳಿ ಹಾ. ಘೋಷಣೆ ಮಾಡಿಸ್ಕೊಂಡ್ಬಿಟ್ಟಿದ್ದಾರೆ. ಹಾ. ಎಷ್ಟು ವರ್ಷದ ಹೋರಾಟ ಇದೆಲ್ಲ? ಇದೆಲ್ಲ ಸುಮಾರು 45-50 ವರ್ಷ 45 ಅಲ್ಲಿಂದ ವರ್ಷದಿಂದ ಹೋರಾಟ ಹಾ ಮಾಡ್ತಾ ಇದ್ದೀವಿ. ಹಾ. ನಿಮ್ದು ಬಾಗೇಪಲ್ಲಿಲ್ ಆಗಿರ್ಬೋದು, ನೀವು ಕೆಲಸ ಮಾಡಿರೋದು ಶ್ರೀನಿವಾಸ್ಪುರ, ಆಮೇಲೆ ಪಾತ್ಪಾಳ್ಯ, ನೀವು ಎಲ್ಲೇ ಹೋದ್ರುನು ಭಾಮನಾರಾಧ್ಯ ಅಂದ್ರೆ ಅವರು ಒಂದು ಹೆಸರುವಾಸಿ, ತುಂಬಾ ಕ್ಲೀನ್ ಹ್ಯಾಂಡ್. ಹೌದು ಆಗಿನ ಕಾಲದಿಂದನು ಅಷ್ಟು ನೀವು ಹೆಸರುವಾಸಿ. ಹೌದು. ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಬಗ್ಗೆ? ಇವಾಗ ನೀವು ಈ ವಯಸ್ಸಲ್ಲಿ ನಿಮ್ಗ ಹಿಂದೆ ತಿರುಗಿ ನೋಡಿದಾಗ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ? ಯಾಕೆಂದ್ರೆ ಅದ್ ನೆನ್ಸ್ಕೊಂಡ್ರೆ ನಿಜವಾಗಿ ಹಾ ಬಹಳ ಸಂತೋಷ ಆಗತ್ತೆ. ಹಾ. ನಾವು ನಿಸ್ವಾರ್ಥದಿಂದ ಕೆಲಸ ಮಾಡ್ತಾ ನಿಸ್ವಾರ್ಥವಾಗಿ ಇದ್ದೀವಿ. ಸೇವೆ ಮಾಡಿದೀರಾ? ಒಂದು ಪೈಸೆ ಲಂಚ ಮುಟ್ತಾ ಇರ್ಲಿಲ್ಲ. ಹಾ ಹಾ ನಾನು ಹಾ ಯಾವ ವಿಧವಂತ ಟ್ಯೂಷನ್ ಒಬ್ಬರಿಗೆ ಮಾಡಿಲ್ಲ. ಹಾ ನಾವು ಪಾಠಗಳು ಮಾಡಿದ್ರೆ ಹಾ ಬಹಳ ಖುಷಿಯಿಂದ ಕೇಳ್ತಾ ಇದ್ರು. ಹಾ ನನ್ನ ಪಾಠ ಅಂದ್ರೆ ಹಾ ಈ ಹುಡುಗರಿಗೆ ಬಹಳ ಖುಷಿ. ಹಾ ಯಾಕೆಂದ್ರೆ ಆ ಪಾಠಗಳ ಕೆಲವು ಸಂದರ್ಭಗಳಲ್ಲಿ ನಾನು ಹಾ. ಕೆಲವು Comedy ಇದು ಮಾಡೋದು. ಸಣ್ಣ ಸಣ್ಣ ಕಾಮಿಕ್ಸ್, ಹಾಸ್ಯ. ಹಾಸ್ಯ ಚಟಾಕಿ ಆರಿಸ್ತಾ ಇದ್ದೆ. ಹಾ ಬಹಳ ಕಥೆಗಳು ಹೇಳ್ತಾ ಇದ್ದೆ. ಕಥೆಗಳು. ಹಾ ಒಳ್ಳೆ ಪತ್ತೇದಾರಿ ಕಥೆಗಳು. ಯಾವಾಗ ಅಂದ್ರೆ ಪಾಠ ಟೈಮ್ ನಲ್ಲೆಲ್ಲ ಕಥೆಗಳು ಹೇಳೋದು. ಹೌದೌದು. ಲಿಜರ್ ಪೀರಿಯಡ್ಸ್ ಇರುತ್ತೆ. ಹಾ ಕೆಲವರು ಲೀವ್ ಹಾಕಿ ಹೋಗಿರ್ತಾರೆ, ಆ ಟೈಮಲ್ಲಿ ನಮ್ಗೆ ಎಕ್ಸ್ಟ್ರಾ ಪೀರಿಯಡ್ ಕೊಡ್ತಾರೆ. ಹಾ. ಆ ಟೈಮ್ ನಲ್ಲಿ ನಾನು ಕಥೆಗಳು ಹೇಳ್ತಾ ಇದ್ರೆ ಜನ ಹುಡುಗರಿಗೆ ಏನ್ ಖುಷಿನೋ. ಹಾ ಹೌದು. ನಿಜವಾಗಿ ಹಾ. ಅದ ನೆನ್ಸ್ಕೊಂಡ್ರೆ ನನಗೆ ಬಹಳ ಆಶ್ಚರ್ಯ ಆಗತ್ತೆ, ನಿಜವಾಗಿ ನಾನು ಆ ರೀತಿ ಕೆಲಸ ಮಾಡಿದ್ನ ಅಂತ. ಹಾ ಇನ್ನೊಂದು, ಹಾ ನಾನು ಫಸ್ಟ್ ಟೈಮ್ 17ನೇ ವಯಸ್ಸಿಗೆ ಹೋದ್ನಲ್ಲ, ಹಾ ಮೊದಲು ನನ್ನ ಪಾತ್ಪಾಳ್ಯ ಹೈಸ್ಕೂಲ್ನಲ್ಲಿ ಹಾ ಮುಖ್ಯೋಪಾಧ್ಯಾಯರು ನನ್ನ ಕರ್ಕೊಂಡೋಗಿ ಮೊದಲನೇ ಸಲ 10ನೇ ತರಗತಿ ವಿದ್ಯಾರ್ಥಿಗಳ ಮುಂದೆ ಕರ್ಕೊಂಡೋದ್ರು. ಹಾ ನೋಡಿ, ಇವರು ಹಿಂದಿ ಟೀಚರ್ ಆಗಿ ಬಂದಿದ್ದಾರೆ, ಹಾ ಇವರು ಚೆನ್ನಾಗಿ ಪಾಠ ಮಾಡ್ತಾರೆ, ನೀವೆಲ್ಲ ಚೆನ್ನಾಗಿ ಕೇಳ್ಬೇಕು ಅಂತ ಹೇಳಿ ಇಂಟ್ರೊಡ್ಯೂಸ್ ಮಾಡಿ ಹೊರಟೋರು. ಹಾ ಹೊರಟೋಗಿ ನಾನು ಕೂತ್ಕೊಂಡೆ. ಹಾ ಒಬ್ಬ ಹುಡುಗ ಎದ್ದ, ಹಾ ಗಲಾಟೆ ಮಾಡ್ತಾ ಇದ್ದ. ಹಾ
ಎಲ್ರು ಏನ್ ನಾನು ಹುಡುಗ ಅಲ್ವಾ, ಚಿಕ್ಕ ಹುಡುಗ ಅಲ್ವಾ. ಎಷ್ಟನೇ ವಯಸ್ಸು? 16? ನನಗೆ 17. 17ನೇ ವಯಸ್ಸು. ನನಗಿಂತ ದೊಡ್ಡ ಹುಡುಗರು ಇದ್ರು, ನನಗಿಂತ ದೊಡ್ಡವರು 18 ವಯಸ್ಸು, 17, 18, 16 ಹಿಂಗಿದ್ರು. ಏನು ನನ್ನ ಬಗ್ಗೆ ಬಹಳ ಇದು, ಯಾರಪ್ಪ ಇವನು ಇಷ್ಟು ಚಿಕ್ಕ ಹುಡುಗ ಬಂದ್ಬಿಟ್ಟಿದ್ದಾನೆ ವೇಸ್ಟ್ ಆಗಿ ಅಂತೇಳಿ ಏನು ಅವರವರು ಮಾತಾಡ್ತಾ ಇದ್ದಾರೆ. ಸುಮ್ನೆ ಇರ್ರಿ ಗಲಾಟೆ ಮಾಡಬಾರ್ದು ಅಂತಂದೆ. ಒಬ್ಬುಡ್ಗ ಎದ್ದು ನಿಂತ್ಕೊಂಡ. ಏನ್ ಸರ್, ನಾನು ಪೆದವೆಗಳಿಗೆ ಸೂಜಿ ದಾರ ಹಾಕೊಂಡು ಕುತ್ಕೊಳ್ಬೇಕೇನ್ ಸರ್ ಅಂತಂದ. ಏನು ಅದು ನಿಂದ ಮಾತು, ಏನೋ ನಿನ್ನ ಹೆಸರು ಹೇಳು, ಇವಾಗ ಹೆಡ್ ಮಾಸ್ಟರ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಸುಮ್ನೆ ಒಂದು ಪೇಪರ್ ಒಂದು ಪೆನ್ ತಗೊಂಡೆ. ಏನು ಹೇಳೋ ನಿನ್ನ ಹೆಸರು ಅಂತ ಹೇಳ್ತಾನ ಅವನು. ಹೇಳಿಲ್ಲ. ಬೇರೆ ಅವ್ನು ಕೇಳ್ದೆ, ಎದ್ ನಿಲ್ಸ್ಬಿಟ್ಟು ಕೇಳ್ದೆ, ಹೇಳ್ರು ಅವನ ಹೆಸರು ಏನು ಹೇಳ್ರು ಅಂತ ಹೇಳ್ದೆ. ಆಮೇಲೆ ಒಬ್ಬನು ಪಾಪ ಅವನು ಇದು ಒಂಥರ ಭಯಪಟ್ಟು, ಸರ್ ನಮ್ಮನ್ನು ಕ್ಷಮಿಸಿಬಿಡಿ ಸರ್, ದಯವಿಟ್ಟು ಹೆಡ್ ಮಾಸ್ಟರ್ಗೆ ಹೇಳ್ಬೇಡಿ ಸರ್, ನಾವು ನಿಮ್ ಪಾಠ ಕೇಳ್ತೀವಿ ಸರ್ ಅಂತಂದ. ಆ ರೀತಿಯಾಗಿ ಮೊದಲನೇ ಅನುಭವ ನಂಗದು. ಆ ಹುಡುಗ ಇದ್ನಲ್ಲ ನನಗೆ ಇದು ಬೆದರಿಕೆ ಹಾಕಿದ್ನಲ್ಲ, ಅವನು ಅಗ್ರಿಕಲ್ಚರಲ್ ಆಫೀಸರ್ ಅದ ಮುಂದೆ, ನನಗಿಂತ ಎತ್ತರ ಇದ್ದ. SLC ಓದವಾಗ ನನಗಿಂತ ಮೊದಲು ರಿಟೈರ್ಡ್ ಆದ ಅವನು. ನನ್ನ ಶಿಷ್ಯರು ಆ ರೀತಿ ಎಷ್ಟೋ ಶಿಷ್ಯರು ನನಗಿಂತ ಮೊದಲು ರಿಟೈರ್ಡ್ ಆಗಿದ್ದಾರೆ. ಇನ್ನೊಬ್ಬ ಹುಡುಗ ಇದ್ದ, ಅವನು ನನಗೆ ಹೈಸ್ಕೂಲ್ ನಲ್ಲಿ ಕ್ಲಾಸ್ಮೇಟು. ಅಲ್ಲಿ ಫೈಲ್ ಆಗಿ ಅಲ್ಲೇ ನನಗೆ ಶಿಷ್ಯನಾಗಿದ್ದ 10th ನಲ್ಲಿ, ನನ್ನ ಫ್ರೆಂಡ್, ಸ್ನೇಹಿತ ನೋಡಿ. ಆ ರೀತಿ ನಾವು ಕೆಲಸ ಮಾಡ್ಕೊಂಡು ಅಂದ್ರೆ ಆಮೇಲೆ ಹುಡುಗರಿಗೆ ಅರ್ಥ ಆಗೋಯ್ತು, ಈ ಮೇಷ್ಟ್ರು ಅಂತ ಅವರಪ್ಪ, ಎಷ್ಟು ಒಳ್ಳೆಯವರು ಇವರು, ಎಷ್ಟು ತಮಾಷೆ ಮಾಡ್ತಾರೆ, ಪಾಠ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತೇಳಿ ಸೈಲೆಂಟ್ ಆಗಿರ್ತಾ ಇದ್ರು. ಪಾಠನು ಚೆನ್ನಾಗಿ ಮಾಡ್ತಾ ಇದ್ದೆ, ಜೋಕ್ಸು ಮಾಡ್ತಾ ಇದ್ದೆ, ಒಳ್ಳೆ ತಮಾಷೆ ಆಗಿರ್ತಾ ಇತ್ತು. ಹುಡುಗರಿಗೆ ಏನು ಬೋರಿಂಗ್ ಕ್ಲಾಸ್ ಏನು ಅಂತ ಆತರ ಅನ್ನಿಸ್ತಾ ಇರಲಿಲ್ಲ. ನನ್ನ ಪೀರಿಯಡ್ ಅಂದ್ರೆ ಏನ್ ಖುಷಿ ಕಾಯ್ತಾ ಇದ್ರು. ಅಲ್ಲಿ ಒಂದೇ ಕಡೆ ಅಲ್ಲ, ಅಲ್ಲಿ ಮೊದಲನೇದು ಪಾತ್ಪಳ್ಳಿ ಹೈಸ್ಕೂಲ್, ಚೇಳೂರು. ಆಮೇಲೆ ಬಾಗೇಪಲ್ಲಿಗೆ ಬಂದೆ. ಬಾಗೇಪಲ್ಲಿಯಲ್ಲಿ ಸುಮಾರು ಒಂದು 13 ವರ್ಷ, ಅಲ್ಲಿ ಪಾತ್ಪಾಳ್ಯ ಚೇಳೂರಿನಲ್ಲಿ 13 ವರ್ಷ. ಇಲ್ಲ 13 ವರ್ಷ ಆದ್ಮೇಲೆ 26 ವರ್ಷ ಆದ್ಮೇಲೆ ಮಿಟ್ಟೆಮರೆಗೆ ಹೈಸ್ಕೂಲ್ ಹೆಡ್ ಮಾಸ್ಟರ್ ಆಗಿ ನನಗೆ ಇದಾಗಿತ್ತು. ಹೈಸ್ಕೂಲ್ ಹೆಡ್ ಮಾಸ್ಟರ್ ಆಗಿ ಹೋದೆ. ಅಲ್ಲಿ ಒಂದು 4 ವರ್ಷ ಇದ್ದೆ, ಒಳ್ಳೆ ಹೆಸರು ತಗೊಂಡೆ. ಅಲ್ಲಿಂದ ಶ್ರೀನಿವಾಸಪುರ ತಾಲೂಕಿಗೆ ಹೋದೆ. ಅಲ್ಲಿ ನಾನು ಕ್ಷೇತ್ರ ಶಿಕ್ಷಣಾಧಿಕಾರಿಯ ಕೆಲಸ ಮಾಡಿದೆ. ಟೀಚರ್ಸ್ ಇವಾಗ್ಲೂ ಕೂಡ ನನ್ನ ಮೆಚ್ಕೊಂತಾರೆ, ಹೊಗಳ್ತಾರೆ. ಎಷ್ಟು ಇವರು ಅವರು ಯಾವ ವಿಧವ ಅಂತ ಒಂದು ಇದು ಇಲ್ದಿರ, ದುಡ್ಡಿಗೆ ಆಮಿಷ ಇಲ್ಲ, ಲಂಚ ಅನ್ನೋದೇ ನನ್ನ ಹತ್ರ ಬರ್ಬಾರ್ದು ಆತರ ಇದ್ರಿ. ಇಷ್ಟೊತ್ತಿಗೆ ಎಷ್ಟೋ ಜನ ಅಧಿಕಾರಿಗಳು ಬಂದಿದ್ರು ಸರ್, ನಿಮ್ಮಂತವ್ರು ನಾವು ನೋಡೇ ಇಲ್ಲ ಅಂತಾರೆ. ಆ ಶ್ರೀನಿವಾಸ ಇವರು ಹೇಳಿದ್ನಲ್ಲ ಅವಾಗಲೇ, ಸ್ಪೀಕರ್ ರಮೇಶ್ ಕುಮಾರ್ ಅವರೇ ನಾನು ಹೊಗಳಿದ್ದಾರೆ ಅಂದ್ರೆ ಇನ್ನು ಬೇರೆಯವರೇ ಯಾವ ರೀತಿ. ಅಲ್ಲಿಂದ ಬರೋವಾಗಂತೂ ಟ್ರಾನ್ಸ್ಫರ್ ಆಯ್ತು ಅಲ್ಲಿಂದ ನನಗೆ. ಅವಾಗ ರಮೇಶ್ ಕುಮಾರ್ ಅವರೇ ಶಿಫಾರಸು ಮಾಡಿ ಇವ್ರನ್ನ ಬಾಗೇಪಲ್ಲಿಗೆ ಹಾಕಿ ಇವ್ರ ನೇಟಿವ್ ಪ್ಲೇಸ್ ನಲ್ಲಿ ಕೆಲಸ ಕೊಡಿ ಅಂತೇಳಿ ಹಾಕ್ಸ್ಕೊಟ್ರು ನನಗೆ. ಆಮೇಲೆ ಅಲ್ಲೇ ಬಾಗೇಪಲ್ಲಿ ರಿಟೈರ್ ಆಯ್ತು ನಿಮ್ದು? ಬಾಗೇಪಲ್ಲಿ ವೈಸ್ ಪ್ರಿನ್ಸಿಪಲ್ ಆಗಿ ರಿಟೈರ್ ಆಗಿ ಅಲ್ಲಿ 2006ರಲ್ಲಿ ರಿಟೈರ್ಡ್ ಆಗಿದೆ. 2006 ಅಲ್ಲಿ ಅಷ್ಟೇ ನನಗೆ ಮತ್ತೆ ಇಲ್ಲಿಗೆ ಬಂದಾಗ ವೈಸ್ ಪ್ರಿನ್ಸಿಪಲ್ ಆಗಿ ಬೇರೆ ಕಡೆ ಪ್ರಮೋಷನ್ ಸಿಕ್ತು. ಅಲ್ಲೇ ಬಾಗೇಪಲ್ಲಿಯಲ್ಲೇ ಇದು ಬ್ಲಾಕ್ ಇದು ಏನಂತಾರೆ, ಕ್ಷೇತ್ರ ಸಂಪನ್ಮೂಲ ಅಧಿಕಾರಿಗಳಾಗಿ ಒಂದು ಆರ್ಡರ್ ಬಂತು. ಆದ್ರೆ ನಮ್ಮ ಸ್ಕೂಲ್ ಹುಡುಗರು ಸುಮಾರು 1750 ಜನ ಇದ್ದಿದ್ ನಾನು ಇದ್ದಾಗ. ಅಷ್ಟು ಜನ ಹುಡುಗರು ಎಂದಿಗೂ ಇಲ್ಲ. 40 ಜನ ಟೀಚರ್ಸು. 40 ಜನ ಮೀಟಿಂಗ್ ಮಾಡಿದ್ರೆ ಟೀಚರ್ಸ್ದು ಒಳ್ಳೆ ಕ್ಲಾಸ್ ರೂಮ್ ನಲ್ಲಿ ಹುಡುಗರಿಗೆ ಪಾಠ ಮಾಡ್ದಂಗಿತ್ತು ನಾನು. ಆ ರೀತಿ ಶಿಕ್ಷಕರ ಮಧ್ಯೆ ನನಗೆ ಅಲ್ಲಿಗೆ ಟ್ರಾನ್ಸ್ಫರ್ ಆಗಿದ್ರು ಕೂಡ ಹುಡುಗರೆಲ್ಲ ನೀವು ನಮ್ಮನ್ನ ಬಿಟ್ಟು ಹೋಗ್ಲೇಬಾರ್ದು ಅಂತ ಸ್ಟ್ರೈಕ್ ಕೂತ್ಕೊಂಡ್ಬಿಟ್ರು. ಕ್ಲಾಸಸ್ ಹೋಗ್ದಿರಾ ಟೀಚರ್ಸು ಎಲ್ಲ
ಏನು ಊರ್ನಲ್ಲೆಲ್ಲ ಮೆರವಣಿಗೆ. ಹಾ ಇದು ಯಾರಿಗೆ ದೊಡ್ಡ ದೊಡ್ಡ ಆಫೀಸ್ DDP ಆಫೀಸ್ಗೆ ಹಾ ಫೋನ್ಗಳು, ಹಾ ಹಿಂಗೆ ಇವ್ರನ್ನ ಟ್ರಾನ್ಸ್ಫರ್ ಮಾಡಬೇಡಿ, ಬಿಡುಗಡೆ ಮಾಡಬಾರ್ದು, ಇಲ್ಲೇ ಇರ್ಬೇಕು ನಮ್ಗೆ ಹಾ ಅಂತ ಹೇಳಿ. ಹಾ ಆ ರೀತಿ ನಾನು ಕೆಲಸ ಮಾಡಿದ್ದೆ ಅಲ್ಲಿ. ಹಾ. ನಿಮ್ ಜೊತೆ ಕೆಲಸ ಮಾಡಿದವ್ರಿಗೆಲ್ಲ ಇವತ್ತೂನು ಅವರು ನಿಮ್ಮನ್ನ ನೆನೆಸ್ಕೋತಾರೆ. ಹೌದು, ಬಹಳ ನೆನ್ಸ್ಕೊಂತಾರೆ. ಆತರ ಒಬ್ರು ಹೌದು. ನಮ್ಗೆ ಹೆಡ್ ಮಾಸ್ಟರ್ ಆಗ್ಲಿ, ವೈಸ್ ಪ್ರಿನ್ಸಿಪಲ್ ಆಗ್ಲಿ, ಅಥವಾ ನೀವು BO ಅಂತ ಕೆಲಸ ಮಾಡಿದ್ರಿ, ಆ ತರದವರು ಮತ್ತೆ ಅವ್ರಿಗೆ ಹೌದು ಸಿಗ್ಲಿಲ್ಲ ಅನ್ನೋ ರೀತಿಲಿ ಅವರು ಇವತ್ತಿಗೂ ವ್ಯಕ್ತಪಡಿಸ್ತಾರೆ. ನನ್ನ ಸ್ಟೂಡೆಂಟ್ಸ್ ನನಗೆ ಜೊತೆಗೆ ಟೀಚರ್ಸ್ ಸುಮಾರು ಒಂದು 10 ಜನ ನನ್ನ ಸ್ಟೂಡೆಂಟ್ಸ್ ಇದ್ರು ಅವಾಗ ಟೀಚರ್ಸ್ ಆಗಿ. ಒಳ್ಳೊಳ್ಳೆ ನಾನಿದ್ದಾಗ ಹೇಳಿದ್ನಲ್ಲ ಅವಾಗಲೇ 40 ಜನ ಟೀಚರ್ಸ್ ಇದ್ದಿದ್ದು. 40 ಜನ. ಬಹಳ ಚೆನ್ನಾಗಿ ಇದು ನಡೀತಾ ಇತ್ತು ನಾನಿದ್ದಾಗ. ವಿದ್ಯಾರ್ಥಿಗಳ ಸಂಖ್ಯೆನೂ ಜಾಸ್ತಿನೇ, ಟೀಚರ್ ಸಂಖ್ಯೆನೂ ಜಾಸ್ತಿನೇ. ಒಳ್ಳೆ ಪಾಠಗಳು ಚೆನ್ನಾಗಿ ಮಾಡ್ತಾ ಇದ್ರು. ವರ್ಷಕ್ಕೆ 2 ಸಲ ಟೂರ್ ಹೋಗ್ತಾ ಇದ್ವಿ. 2 ಸಲ ಪ್ರವಾಸ. 2 ಬಸ್ನಲ್ಲಿ ಕನ್ಯಾಕುಮಾರಿ, ಆಮೇಲೆ ಈ ಕಡೆ ಇದು ಎಜುಕೇಶನಲ್ ಟೂರ್ಸ್. ಇದು ಯಾವ್ದದು ಇದು ವಿದ್ಯುತ್ ತಯಾರಾಗತ್ತಲ್ಲ ಕೈಗ ಅಂತ ಕಡೆಗಳೆಲ್ಲ ಹೋಗಿದ್ವಿ ನಾವು. ಮತ್ತೆ ನಿಮ್ಗೆ ನಿಮ್ದು 16ನೇ ವಯಸ್ಸಿಗೆ ನೀವು 17ನೇ ವಯಸ್ಸಿಗೆ DC ಅನ್ನಲ್ಲ, 16ಕ್ಕೆ DC, 17ಕ್ಕೆ ಪಾರ್ಟ್ ಟೈಮ್ ಟೀಚರ್, 18ಕ್ಕೆ ಪರ್ಮನೆಂಟ್. ಅದು ಹೈಸ್ಕೂಲ್ ನಲ್ಲಿ ಪರ್ಮನೆಂಟ್ ಹಿಂದಿ ಟೀಚರ್ ಆಗಿ. ನೀವು ಆಗಿನ ಕಾಲದಲ್ಲಿ ನೀವು ಯಾವ ಅಂದ್ರೆ ಈ ಕೆಲ್ಸಕ್ಕೆ ಸೇರ್ಬೇಕು ಅಂದ್ರೆ ನಿಮ್ ಮನೆ ಪರಿಸ್ಥಿತಿ ಯಾವ ತರ ಇತ್ತು? ಹೆಂಗ್ ಈ ಕೆಲ್ಸಕ್ಕೆ ಅಷ್ಟು ಚಿಕ್ಕ ವಯಸ್ಸಲ್ಲಿ ಬಂದ್ರಿ ನೀವು? ಬಹಳ ಶೋಚನೀಯವಾಗಿತ್ತು. ಬಹಳ ಬಡತನ ನಮ್ದು. ನಮ್ ತಂದೆ ತಾಯಿಗೆ 6 ಜನ ಮಕ್ಕಳು. ನಮ್ ತಂದೆ ಟೈಲರ್ ಆದ್ರೂ ಕೂಡ ಅವರು ಕೂಡ ಒಳ್ಳೆ ಇದು ಸ್ವಾರ್ಥಿಗಳಲ್ಲ. ಕಷ್ಟಪಟ್ಟು ಕೆಲಸ ಮಾಡಿ ಅವ್ರು ತಂದಾಕ್ಬೇಕು, ಏನ್ ತಂದಾಕ್ತಾರೋ ಅದ್ರಲ್ಲಿ ಜೀವನ ಮಾಡ್ತಾ ಇದ್ರು. ಮೊದ್ಲು ಹಿಟ್ಟು ತಿಂತಾ ಇದ್ದಿದ್ ನಮ್ಮ ಮನೆಯಲ್ಲಿ, ಗೊಜ್ಜು, ಹಿಟ್ಟು ಗೊಜ್ಜು, ತಿಂಡಿ ಇಲ್ಲ. ನಾನು ಕೆಲ್ಸಕ್ಕೆ ಸೇರಿದ್ಮೇಲೆ ಬೇರೆಯವ್ರಿಗೆ ಯಾರಿಗೂ ತಿಂಡಿ ಇಲ್ಲ. ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಅಂತ ನನಗೊಬ್ಬನು ಮಾತ್ರ ಒಂದ್ ಸ್ವಲ್ಪ ತಿಂಡಿ ಮಾಡ್ಕೊಡ್ತಾ ಇದ್ರು ನಮ್ಮ ತಾಯಿ. ಪಾಪ ಬಹಳ ಕಷ್ಟದಲ್ಲಿದ್ವಿ, ಜೀವನ ಬಹಳ ಕಷ್ಟದಲ್ಲಿತ್ತು. ಹೇಗೋ ನಮ್ಮ ತಾಯಿಯವರು ಬಹಳ ಕಷ್ಟಪಟ್ಟು ಮಕ್ಕಳನ್ನೆಲ್ಲ ಚೆನ್ನಾಗಿ ಸಾಕಿ ಮಾಡ್ರು. ನಮ್ಮ ತಂದೆನೂ ಅಷ್ಟೇ, ನಮ್ಮ ತಾಯಿನೂ ಅಷ್ಟೇ. ನೀವು ಕೆಲ್ಸಕ್ಕೆ ಸೇರ್ಕೊಂಡ್ಮೇಲೆ ಸ್ವಲ್ಪ ಎಲ್ಲ ಬದಲಾವಣೆ ಆಗ್ತಾ ಬಂತು. ನಮ್ ತಂದೆ ಹೇಳ್ತಾ ಇದ್ರು, ನೋಡಪ್ಪ ನೀನು ನೋಡಿ ನನಗೆ 60 ರೂಪಾಯಿ ಅಲ್ವಾ ಹೇಳಿದ್ನಲ್ಲ 17ನೇ ವಯಸ್ಸಿಗೆ 60 ನನಗೆ ಬಾಗೇಪಲ್ಲಿಯಿಂದ ಪಾತಪಳ್ಳಿ ಚೇಳೂರು ಹೋಗ್ಬೇಕು. ನಾನು 3 ದಿವಸ ಪಾತಪಳ್ಳಿ, ಇನ್ನು 3 ದಿವಸ ಚೇಳೂರಿನಲ್ಲಿ. 5 ರೂಪಾಯಿ ಕೊಡ್ತಾ ಇದ್ರು ಸೋಮವಾರ ಬೆಳಿಗ್ಗೆ, 5 ರೂಪಾಯಿ. ಇಲ್ಲಿಂದ 4 ಆಣೆ ಕನ್ಸೆಷನ್ ನಮ್ಗೆ ಟೀಚರ್ಸ್ಗೆ, 4 ಆಣೆ ಪಾತಪಳ್ಯಕ್ಕೆ. ಯಾವಾಗ 65ರಲ್ಲಿ 66ರಲ್ಲಿ 4 ಆಣೆ ಬಾಗೇಪಲ್ಲಿಂದ ಪಾತಪಳ್ಯ. ಅಲ್ಲಿ 3 ದಿವಸ ಕೆಲಸ ಮಾಡ್ಬೇಕು ನಾನು. ಮತ್ತೆ ಬಾಗೇಪಲ್ಲಿಯಿಂದ ಚೇಳೂರ್ಗೆ, ಅಲ್ಲಿ 4 ಆಣೆ, ಮತ್ತೆ 8 ಆಣೆ ಆಯ್ತಾ. ಮತ್ತೆ ಚೇಳೂರಿಂದ ಶನಿವಾರ ಡೈರೆಕ್ಟ್ ಆಗಿ ಬಾಗೇಪಲ್ಲಿ 1 ರೂಪಾಯಿ. 5 ರೂಪಾಯಿನಲ್ಲಿ 1 ರೂಪಾಯಿ ಹೊರಟಾಯ್ತು. ಸೋಮವಾರ ಬೆಳಗ್ಗೆ ತಿಂಡಿ ತಿನ್ಕೊಂಡು ಹೊರಡ್ತಾ ಇದ್ದೆ. 6 ಆಣೆ ತಿಂಡಿ, 2 ಇಡ್ಲಿ, ಉಪ್ಪಿಟ್ಟು, ಕಾಫಿ, ಇಷ್ಟು 6 ಆಣೆಯಲ್ಲಿ ಕೊಡ್ತಾ ಇದ್ರು. 6 ಆಣೆ ಭಟ್ರು ಹೋಟ್ಲು, 6 ಆಣೆಯಲ್ಲಿ ತಿಂಡಿ. ಅಲ್ಲಿಗೆ 6 30, 3 ರೂಪಾಯಿ. 3 ರೂಪಾಯಿ, 1 ರೂಪಾಯಿ, 4 ರೂಪಾಯಿ ಹೊರಟಾಯ್ತು. ಇನ್ನ 1 ರೂಪಾಯಿ ಇದೆ. ಸಾಯಂಕಾಲದ ಹೊತ್ತು ನಾನು ಒಂದು ಆಣೆಗೆ ಅವಲಕ್ಕಿ ತಗೊಂತ ಇದ್ದೆ. ಹೇಳ್ಬಾರ್ದು, ಒಂದೊಂದು ಸೀರೆ ತಗೊಂತ ಇದ್ದೆ. ಯಾರಿಗೂ ಗೊತ್ತಿಲ್ಲ ಅದು. ಅಷ್ಟು ನೋಡಿ, 5 ರೂಪಾಯಿನಲ್ಲಿ 1 ವಾರ ಇದ್ದು ಬರ್ತಾ ಇದ್ದಿದ್ದು ನಾನು, 1 ವಾರ. ಆಮೇಲೆ ನನಗೆ ಡ್ರೆಸ್ ನೋಡಿ, ಬಟ್ಟೆಗಳಿಲ್ಲ.
ಒಂದು ಬಿಳಿ ಪ್ಯಾಂಟ್ ಇತ್ತು, ಹಾ. ಒಂದು ಟೀ ಶರ್ಟ್ ಹಾ ಬಿಳಿದು ಅಷ್ಟೇ ಇದ್ದಿದ್ದು. ಹಾ ಅದ್ ಹಾಕೊಂಡು ಹೋದ್ರೆ ಹಾ ಮತ್ತೆ ವಾರನೂ ಅದೇನೆ ಹಾ ಹಾಕೊಂಡ್ ಬರ್ಬೇಕು. ಹಾ ಇಲ್ಲಿ ಮನೆಯಲ್ಲಿ ಬಿಚ್ಚದೆ ಒಗೆಸ್ಬಿಟ್ಟು ಮತ್ತೆ ಸೋಮವಾರ ಅದೇ ಬಟ್ಟೆ ಹಾಕೊಂಡು ಹೋಗ್ಬೇಕು. ಹಾ ಒಂದ್ ಪ್ಯಾಂಟ್ ಒಂದ್ ಶರ್ಟ್ ಅಷ್ಟೇ. ಹಾ ಇನ್ನು ಬೇರೆ ಏನೋ ಅರಕಲ್ದು ಪುರ್ಕಲ್ದು ಹಾ ಹಳೆ ಬಟ್ಟೆಗಳಿರ್ತಾ ಇತ್ತು. ಆ ರೀತಿ ನಮ್ ಜೀವನ ಇದ್ದಿದ್ದು. ಬಹಳ ಕಷ್ಟ ಇತ್ತು ಹಾ ಜೀವನ. ಆಮೇಲೆ ನಮ್ ತಂದೆ ಇನ್ನೊಂದು, ಹ್ಮ್ ನನಗೆ ಪರ್ಮನೆಂಟ್ ಆದಾಗ 18ನೇ ವಯಸ್ಸಿಗೆ ಹಾ 120, 180 ಬರ್ತಾ ಇತ್ತು. ಹಾ ನಮ್ ತಂದೆ ಏನ್ ಹೇಳ್ತಾ ಇದ್ರು ಅಂದ್ರೆ, ನೋಡಪ್ಪ ಹಾ ನಿನ್ ದುಡ್ಡೆಲ್ಲ ನಾವೇ ತಿಂದಾಕ್ತಾ ಇದ್ದೀವಿ, ಹಾ ಇನ್ನು ಮುಂದೆ ನಿನಗೇನೋ ಏನು ಇಲ್ದಿರಾಗ ಹೋಗುತ್ತೆ, ನಾವೇ ತಿಂದಾಕ್ಬಿಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ರು ನಮ್ ತಂದೆ. ಹಾ ಮತ್ತೆ ಈಗ ನನಗೆ 25ನೇ ವಯಸ್ಸಿಗೆ ಮದುವೆ ಆಗಿದ್ದು. ಮದ್ವೆ ಆಯ್ತು. ಹಾ ನನ್ನ ಮದುವೆ ಆಗಿದ್ದು ಬಹಳ ವಿಚಿತ್ರ. ಹಾ ನಮ್ಮ ತಂದೆಯವರು ಹಾ ದೀಪಳ್ಳಿ ಕಡೆ ಹೋಗಿದ್ರು, ಅಲ್ಲಿಂದ ಬೇರೆಯವ್ರಿಗೆ ಹೆಣ್ಣು ನೋಡಕ್ಕೆ, ಹಾ 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 ಅವ್ರ ಫ್ರೆಂಡ್ಸ್ ಮಕ್ಕಳಿಗೆ ಹ್ಮ್ ಹೋಗಿದ್ದವರು. ಅಕಸ್ಮಾತ್ ಆಗಿ ಅವರು ನಮ್ಮ ಕಡೆ ನಮ್ಮ ಜನ ಹಾ ಅಲ್ಲೇ ಹಳ್ಳಿ, ಅದು ಯಾವ ಹಳ್ಳಿ ಇದು, ನಿಮ್ಮ ಹಳ್ಳಿ ವೆಂಕಟಾಪುರ. ಹ್ಮ್ ಅಲ್ಲಿ ತಂದೆ ತಾಯಿ ಹಾ ಅವ್ರ ಸ್ಕೂಲ್ ಟೀಚರು, ಅವರು ಅಂಗಡಿ ಇಟ್ಕೊಂಡಿದ್ರು. ನಿಮ್ ಮಾವ ಅವರು ಸ್ಕೂಲ್ ಟೀಚರ್. ಸ್ಕೂಲ್ ಟೀಚರ್ ಅವರು. ಅವ್ರಿಗೆ ಇಬ್ರು ಹೆಣ್ಮಕ್ಳು, ಇಬ್ರು ಗಂಡು ಮಕ್ಳು ಇದ್ರು. ಮೊದಲನೇ ಒಳಗೆ ಮದ್ವೆ ಅವರನ್ನು ನೋಡ್ತಾ ಇದ್ರು. ಸ್ವಲ್ಪ ಸಣ್ಣ ಮನೆ, ಗುಡಿಸಲು ಮನೆ ಅವ್ರದ್ದು. ನಮ್ ತಂದೆ ಏನ್ ಅನ್ಕೊಂಡ್ರು ಅಂದ್ರೆ, ಹುಡುಗಿ ನೋಡಿ ಬಹಳ ಚೆನ್ನಾಗಿದೆ ಹುಡುಗಿ, ನಮ್ ಮನೆಗ್ ಬಂದ್ರೆ ಚೆನ್ನಾಗಿರುತ್ತೆ ಅಂತೇಳಿ ನಮ್ ತಾಯಿನ ಅಲ್ಲಿ ಕರ್ಕೊಂಡವ್ರೆ. ಒಪ್ಪಲ್ಲ ಅಂತೇಳಿ ಅವ್ರಿಗೆ ಹೇಳ್ಬಿಟ್ಟಿದ್ದಾರೆ, ನೀವು ಹುಡುಗಿನ ಕರ್ಕೊಂಡ್ ಬಂದ್ಬಿಡಿ ಬಾಗೇಪಲ್ಲಿಗೆ, ಮನೆ ನೋಡಿ ಇನ್ನ ಬೇಡ ಅನ್ಬಿಟ್ರೆ, ನಮ್ ತಾಯಿ ಬೇಡ ಅನ್ಬಿಡ್ತಾರೆ ಅಂತ ಹೇಳಿ ನೋಡಿ ಕರ್ಕೊಂಡ್ ಬಂದ್ಬಿಡಿ, ನಾನು ಅದ ದೇವರ ಇಚ್ಛೆ ಹೆಂಗಾಗತ್ತೋ ಹಂಗಾಗಿ ನೋಡೋಣ ಅಂತೇಳಿ ಹೇಳಿದ್ದಾರೆ. ನನಗೆ ಇದ್ದಕ್ಕಿದ್ದಂಗೆ ಪಾತ್ವಾಳ್ ಹೈಸ್ಕೂಲ್ ನಲ್ಲಿ ಪಾಠ ಮಾಡ್ತಾ ಇದ್ದೀನಿ. ಪ್ಯೂನ್ ಬಂದ, ಸರ್ ನಿಮ್ಮನ್ನ ಹೆಡ್ ಮಾಸ್ಟರ್ ಕರೀತಾ ಇದ್ದಾರೆ ಅಂತ. ಏನಪ್ಪ ಏನ್ ತಪ್ಪು ಮಾಡಿದೀನಿ ಏನೋ ಅಂತ ಬೈದಿಂದ ಹೋದೆ. ಏನ್ ನೋಡ್ರಿ, ನೀವು ತಕ್ಷಣ ಬಾಗೇಪಲ್ಲಿಗೆ ಹೋಗಿ ನಿಮ್ ತಂದೆಯವರು ಏನೋ ಹೇಳಿ ಕಳ್ಸಿದ್ದಾರೆ, ಏನೋ ಅರ್ಜೆಂಟ್ ಆಗಿ ಹೋಗ್ಬೇಕಂತೆ, ನೋಡಿ ಅಂತ ಹೇಳಿದ್ರು. ಸರಿ ಅಂತ ಹೇಳಿ ಬಂದ್ರೆ ಅಷ್ಟೊತ್ತು ಸರಿಯಾಗಿ ಇವರೆಲ್ಲ ಇದಾರೆ ಮನೆಯಲ್ಲಿ. ನಮ್ ತಂದೆ ಫ್ರೆಂಡ್ಸ್ ಒಂದು 3-4 ಜನ ಇದ್ದಾರೆ, ಎಲ್ಲ ವಯಸ್ಸಾಗಿರೋರು. ಸರಿ ನೋಡಪ್ಪ, ಹಿಂಗೆ ಹುಡುಗಿನ ಕರ್ಕೊಂಡ್ ಬಂದಿದ್ದಾರೆ ಇವರು, ನೀನ್ ನೋಡ ಹುಡುಗಿನ, ನಿನ್ಗಿಷ್ಟ ಆದ್ರೆ ಮಾತನಾಡೋಣ ಅಂತ ಹೇಳಿದ್ರು. ನೋಡ್ದೆ, ಸ್ವಲ್ಪ ಮಟ್ಟವಾಗೇ ಇದ್ಲು, ಚೆನ್ನಾಗಿದ್ದಾರೆ ನೋಡಕ್ಕೆ, ಪರವಾಗಿಲ್ಲ ಅಂತ ಮನಸ್ಸಲ್ಲಿ ಅನ್ನಿಸ್ತದ ನನಗೆ. ನಮ್ ತಂದೆ ಸ್ನೇಹಿತರು ಏನ್ ಹೇಳಿದ್ರು ಅಂದ್ರೆ, ನೋಡಪ್ಪ ನಿಮ್ ಮನೆಗೆ ಕಾಲಿಟ್ಟಿದ್ದಾಳೆ ಹುಡುಗಿ, ನೀನ್ ಬೇಡ ಅನ್ಬೇಡ, ಒಪ್ಕೊಂಡ್ಬಿಡು ನೀನು ಬೇರೆ ಅದು ಇದು ಯಾವ ಬಗ್ಗೆನೂ ಯೋಚನೆ ಮಾಡ್ಬೇಡ, ಒಪ್ಕೊಂಡ್ಬಿಡು ಅಂತಂದ್ರು. ಸರಿ, ನನಗೂ ನೋಡ್ರನಲ್ಲ ಪರವಾಗಿಲ್ಲ ಅನ್ಸುತ್ತಲ್ಲ, ಆಗ್ಲಿ ನೀವೆಲ್ಲ ದೊಡ್ಡವ್ರು ಹೆಂಗೆ ಹೇಳ್ರೆ ಹಂಗೆ ಕೇಳ್ತೀನಿ ಅಂದೆ. ಆದ್ರೆ ಮದುವೆ ಆಲೋಚನೆನೇ ನಿಮ್ಗೆ ಇರ್ಲಿಲ್ಲ, ಅದು ಏನು ಅಂತಾನೆ ಗೊತ್ತಿಲ್ಲ. ಹೆಡ್ ಮಾಸ್ಟರ್ ಹಿಂಗ್ ಕರೆದ್ರು, ಹಿಂಗೆ ಹೋಗ್ಬೇಕು ಮನೆಗೆ ಅಂತ ಬಂದ್ಬಿಟ್ರಿ. ಮನೆ ನೋಡಿದ್ರೆ ಎಲ್ಲ ಕೂತಿದ್ದಾರೆ ಅಷ್ಟೇ. ಆಮೇಲೆ ನಿಮ್ಗೆ ಹೌದು. ಆಮೇಲೆ ಇವರು ಸಾಯಂಕಾಲ 5 ಗಂಟೆಗೆ ಊರ್ ಕಡೆ ಹೊರಟ್ರು. ಬಸ್ಸಲ್ಲಿ ಕೂತಿದ್ದಾರೆ ಇವರೆಲ್ಲ. ಇವಳು ಕಿಟಕಿ ಕಡೆ ಕೂತಿದ್ಲು ಹುಡುಗಿ. ನೋಡಿ ನಾನು ಹಂಗಂದೆ, ಇಷ್ಟ ಆಗಿ ಅವ್ರಿಗೆ ಖುಷಿ ಆಗಿರುತ್ತೆ ಅವಾಗ. ಅವಾಗೆಲ್ಲ ಈಗಿನ ಕಾಲದ ತರ ಫೋನ್ ಇಲ್ಲ, ಕಾಗದಗಳು ಬರೆಯೋದಕ್ಕೆ ಅಷ್ಟೊಂದು ಫ್ರೀಡಮ್ ಇರ್ಲಿಲ್ಲ ಅವಾಗಿನ ಕಾಲದಲ್ಲಿ. ಅದ್ರಲ್ಲೇ ಅವಾಗಿಂದ ಸ್ಟೋರಿ. ಹೀಗಾಗಿ ನನಗೆ 25ನೇ ವಯಸ್ಸಿಗೆ ಕರೆಕ್ಟ್ ಆಗಿ ಮದುವೆ ಆಗಿದ್ದು. 25ಕ್ಕೆ. ಇವಾಗ ಮದುವೆ ಆಗಿ ನಿಮ್ಗೆ ಎಷ್ಟು, ನಿಮ್ದು ದಾಂಪತ್ಯ ಎಷ್ಟು ಜನ ಅಂದ್ರೆ ಎಷ್ಟು ಆಯ್ತು, ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ಇವಾಗ ಅವಾಗ 53-54 ಹೋಗಿದೆ. 54 ವರ್ಷದ. 53 ವರ್ಷ. 73ರಲ್ಲಿ ಮದುವೆ ಆಗಿದ್ದು. 73ರಲ್ಲಿ. ಏನ್ ಕೇಳ್ತೀರಪ್ಪ ನೀವು ಅಂತ ಕೇಳಿದ್ರು ಡೌರಿ. ಹುಡುಗಿ ಮಾತುಕತೆ ಆದಾಗ ನಮ್ ತಂದೆ ಏನ್ ಹೇಳಿದ್ರು ಅಂದ್ರೆ, ಇವರಿಗೆ ಶೂಟು ಬೂಟಿಗೆ
ಹಾ. 1500 ಕೊಡಿ ಅಂದ್ರು. 1500 ಅದೇ ಅಷ್ಟೇ, ಅಷ್ಟೇ. ಇನ್ನೇನು ಬೇಡ ಅಂತ. ವರದಕ್ಷಿಣೆ ಆ ಥರದ್ದು ಆಮೇಲೆ ಮದುವೆ ಆದ್ಮೇಲೆ ಹಾ. ನನಗೆ 1000 ರೂಪಾಯಿ ಕೊಟ್ರು. ಹಾ. ನಾನು ಒಂದ್ ದಿವಸ ಕೇಳ್ದೆ, 1000 ರೂಪಾಯಿ ಕೊಟ್ಟಿರಲ್ಲ, ಇನ್ನು 500 ಎಲ್ಲಿ ಅಂತ. 500 ಕೊಳ್ಳಿಲ್ವಲ್ಲ ಅಂತ. ಹಾ. ಇವ್ರ ಅಜ್ಜಿ ಇದ್ರು. ಹಾ. ಇವ್ರ ಅಜ್ಜಿ ಏನ್ ಹೇಳಿದ್ರು ಗೊತ್ತಾ? ಹಾ. ಇದು ದುಡ್ಲು ಹಾ. ಚಟ್ಲ ಪೆರಿಗೆಲ್ಲದು ಅಂದ್ರು. ಅವಾಗ್ಲೇ ಆವಾಜ್ ಹಾಕ್ಬಿಟ್ಟಿದ್ದಾರೆ. ಇನ್ನು 500 ರೂಪಾಯಿಗೆ ಅಷ್ಟೇ ಮುಗಿದು 1000 ರೂಪಾಯಲ್ಲಿ ಮುಗಿಸ್ಬಿಟ್ಟಿದ್ದಾರೆ. 1000 ರೂಪಾಯಿ. ಆ ಶೂಟು ಇವಾಗ್ಲೂ ಇದೆ. ಇದೆ. ಅವಾಗ 1000 ರೂಪಾಯಿಗೆ ಬಳಸಿದ್ನಲ್ಲ ಶೂಟು, ಇವಾಗ್ಲೂ ಶೂಟ್ ಇದೆ, ಇಟ್ಟಿದ್ದೀನಿ. ಪ್ಯಾಂಟ್ ಇದೆ, ಪ್ಯಾಂಟ್ ಕೋಟ್ ಇದೆ. ಪ್ಯಾಂಟ್ ಇದೆಯೋ ಇಲ್ಲೋ, ಕೋಟ್ ಅಂತೂ ಇದೆ. ಆಮೇಲೆ ನೀವು ಪ್ರಶಸ್ತಿಗಳೆಲ್ಲ ಸುಮಾರು ಪ್ರಶಸ್ತಿಗಳು ಬಂದಿದೆ ಅಂತ ಹೇಳಿ. ಜನಮೆಚ್ಚಿದ ಪ್ರಶಸ್ತಿ ಬಂತು, ಉತ್ತಮ ಶಿಕ್ಷಕ ಪ್ರಶಸ್ತಿ, ಜಿಲ್ಲಾ ಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ಆಮೇಲೆ ಹೀಗೆ ಬಹಳ ಇದು ಬಂದಿದ್ದಾವೆ. ಆಮೇಲೆ ಇದು ಶೀಲ್ಡ್ಗಳಂತೂ ಲೆಕ್ಕವೇ ಇಲ್ಲ, ಬೇಕಾದಷ್ಟು ಶೀಲ್ಡ್ಗಳು. ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದೆ, ಅದೆಲ್ಲ ಬಂದಿದೆ. ಆಮೇಲೆ ಮುಖ್ಯವಾಗಿ ಪ್ರಶಸ್ತಿ ರಾಜ್ಯ ಮಟ್ಟದ್ದು, ರಾಜ್ಯ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ನನಗೆ ಅದು ಹೇಳ್ಬೇಕಾಗಿತ್ತು ನೋಡಿ, ರಾಜ್ಯ ಮಟ್ಟದ ಉತ್ತಮ ಇದು ಶಿಕ್ಷಕ ಪ್ರಶಸ್ತಿ, ರಾಜ್ಯ ಮಟ್ಟದ್ದು ಅದು ಬೆಂಗಳೂರು ಚಾಮರಾಜಪೇಟೆಯಲ್ಲಿ ಕಾರ್ಯಕ್ರಮ ಇಟ್ಕೊಂಡಿದ್ರು. ಅತ್ಯುತ್ತಮ ಹಿಂದಿ ಶಿಕ್ಷಕ ಅಂತ, ರಾಜ್ಯ ಮಟ್ಟದ ಅತ್ಯುತ್ತಮ ಹಿಂದಿ ಶಿಕ್ಷಕ ಮಟ್ಟ ರಾಜ್ಯ ಮಟ್ಟದಲ್ಲಿ ಇವಾಗ್ಲೂ ಇದೆ. ಆಮೇಲೆ ಅದಕ್ಕೆ ಫೋಟೋ ಕಳಿಸಿ ಅಂತ ಹೇಳಿದ್ರು. ನಾನು ಮಿಟ್ಟೈಮರಿ ಹೈಸ್ಕೂಲ್ನಲ್ಲಿ ಹೆಡ್ ಮಾಸ್ಟರ್ ಕೆಲಸ ಮಾಡ್ತಾ ಇದ್ದೆ. ನಮ್ಗೆ ಆದ್ರೂ ಕೂಡ ಅಷ್ಟು ಬಡತನನೇ. ಬಂದಿದ್ದ ಸಂಬಳ ಎಲ್ಲ ನಮ್ ತಾಯಿ ಕೊಟ್ಬಿಡ್ತಾ ಇದ್ದೆ. ನಮ್ ತಾಯಿ ಮೊದ್ಲು ಹೇಳಿದ್ನಲ್ಲ 5 ರೂಪಾಯಿ ಕೊಡ್ತಾ ಇದ್ರು, ಆಮೇಲೆ 10 ರೂಪಾಯಿ ಮಾಡೋದು. ನೀವು ಬಂದಿದ್ದ ಸಂಬಳನ ನಿಮ್ ತಾಯಿ ಕೊಡ್ತಾ ಇದ್ರಿ, ನಿಮ್ ಖರ್ಚಿಗೆ ಎಷ್ಟು ಬೇಕೋ ನೀವು ಇಸ್ಕೊತಾ ಅಷ್ಟೇ. ಯಾಕಂದ್ರೆ ಮನೆಯಲ್ಲಿ ಜೀವನ ಆಗ್ಬೇಕಲ್ಲ. ಬೇರೆ ನನಗಿಂತ ಚಿಕ್ಕವರು 3 ತಮ್ಮಂದಿರು, 2 ತಂಗಿಯರು, ಅವ್ರಿಗೆಲ್ಲ ವಿದ್ಯಾಭ್ಯಾಸ, ಮದುವೆಗಳು ಅವ್ರಿಗೆ. ಹೀಗಾಗಿ ನನಗೆ ಬಂದ ಸಂಬಳ ಎಲ್ಲ ಕೊಟ್ಬಿಡ್ತಾ ಇದ್ರು. ಅದೇ 5-10 ರೂಪಾಯಿ ವಾರಕ್ಕೆ ಕೊಡ್ತಾ ಇದ್ದಿದ್ದು ಅಷ್ಟೇ ನನಗೆ. ಅಷ್ಟರಲ್ಲೇ ನಾನು ಇದು ಮಾಡ್ತಾ ಇದ್ದೆ. ಏನೋ ಹೇಳಕ್ ಹೋದೆ. ಇವಾಗ ಇಷ್ಟು ಜವಾಬ್ದಾರಿಗಳು ನಿಭಾಯಿಸಿದಿರಲ್ಲ, ಹೌದು. ಇವಾಗ ನಿಮ್ಗೆ ಹಿಂದೆ ತಿರುಗಿ ನೋಡಿದಾಗ ಎಷ್ಟು ಖುಷಿ ಆಗುತ್ತೆ. ಹೌದು. ಅಂದ್ರೆ ಅಷ್ಟು ದೊಡ್ಡ ಕುಟುಂಬ, ಆಮೇಲೆ ನಿಮ್ದು ಪರ್ಸನಲ್ ಆಗಿರೋ ಲೈಫ್, ಇದನ್ನೆಲ್ಲ ಮ್ಯಾನೇಜ್ ಮಾಡ್ಕೊಂಡು ಇಲ್ಲಿವರೆಗೂ ಬಂದಿದ್ದೀರಾ. ನಿಮ್ಗೆ ಎಷ್ಟು ಸಾರ್ಥಕತೆ ಇದೆ ಇದ್ರ ಬಗ್ಗೆ? ಎಷ್ಟು ಖುಷಿ ಅನ್ಸುತ್ತೆ ನಿಮ್ಗೆ? ನನಗೆ ಖುಷಿನೇ. ಯಾಕೆ ಅಂದ್ರೆ ಆಗಿನ ಕಾಲದ ಇದೆ ರೀತಿ ನೀತಿಗಳೇ ಬೇರೆ, ಈಗಿನ ಕಾಲದ ರೀತಿ ನೀತಿಗಳೇ ಬೇರೆ. ಈಗಿನ ಕಾಲದಲ್ಲಿ ಅವ್ರದವ್ರು ನೋಡ್ಕೊಂಡು ಹೋಗ್ತಾ ಇರ್ತಾರೆ ಅಷ್ಟೇ. ಆಗ ನನಗೆ ಹೆಂಗೆ ಅಂದ್ರೆ ನನಗೇನು ಅನಿಸ್ತಾನೆ ಇರ್ಲಿಲ್ಲ. ನನ್ನ ಸಂಬಳ ಪೂರ್ತಿ ಕೊಟ್ಬಿಟ್ಟಿದ್ರು ಕೂಡ ನೋಡಿ ಅದು ಮುಂದೆ ಹೆಂಗಪ್ಪ ನನಗೆ ಹೆಂಡತಿ ಮಕ್ಕಳನ್ನ ಹೆಂಗ್ ನೋಡ್ಕೋಬೇಕು. ನನ್ನ ಮಕ್ಕಳನ್ನೆಲ್ಲ ನೋಡಿ ಯಾರು ಪ್ರೈವೇಟ್ ಸ್ಕೂಲ್ ನಲ್ಲಿ ಓದಿಲ್ಲ. ನನ್ನ ಮಕ್ಕಳು ಎಲ್ಲ ಗೌರ್ಮೆಂಟ್ ಸ್ಕೂಲ್ ನಲ್ಲಿ ಓದಿರೋದು. ನೋಡಿ, ಇವಾಗೆಲ್ಲ ಒಂದ್ ಸುಮ್ನೆ ಯಾವ್ದೋ ಒಂದ್ ಕೆಲಸ ಇದ್ರು ಸಾಕು, ಮಕ್ಕಳನ್ನೆಲ್ಲ ಪ್ರೈವೇಟ್ ಸ್ಕೂಲ್ ಅಲ್ಲಿ ಓದಿಸ್ತಾರೆ. ಹೌದು. ಬಟ್ ನೀವು ಅವಾಗ ಅಂತ ಒಳ್ಳೆ ಕೆಲಸಗಳಲ್ಲಿ ಇದ್ರು ಮಕ್ಕಳನ್ನೆಲ್ಲ ಗೌರ್ಮೆಂಟ್ ಸ್ಕೂಲ್ ಅಲ್ಲೇ ಓದಿಸಿದೀರಾ. ಹೌದು ಹೌದು. ಮತ್ತೆ ಪ್ರಶಸ್ತಿಗಳು ಬಿಟ್ಟು ಇವಾಗ ನೀವು AU ಆಗಿದ್ದಾಗೆಲ್ಲ ಸುಮಾರು ಒಳ್ಳೆ ಹೆಸರು ತಗೊಂಡಿದ್ದೀರಾ. ನಿಮ್ಗೆ ಅಷ್ಟೊಂದು ಒಳ್ಳೆ ಹೆಸರು ಹೆಂಗ್ ಬಂತು? ಏನಕ್ಕೆ ವಾಮನಾರಾಧ್ಯ ಅವರು ಅಂದ್ರೆ ಯಾಕೆ ಅಷ್ಟು ಜನ ಇಷ್ಟಪಡ್ತಿದ್ರು AU ಆಗಿದ್ದಾಗ? ಶ್ರೀನಿವಾಸಪುರದಲ್ಲಿ ತಾಲೂಕು ಆಫೀಸರ್ ಆಗಿದ್ದೆ. ಮೊದ್ಲಿಗೆ ಸಹಾಯಕ ಶಿಕ್ಷಣಾಧಿಕಾರಿ ಆಗಿದ್ದು. BOಗೆ ರಿಟೈರ್ಡ್ ಆದ್ರು ಅವಾಗ. ನನ್ನನ್ನ BOಗೆ ಇನ್ಚಾರ್ಜ್ ನಲ್ಲಿ ಇಟ್ರು. ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿ ನಾನು 3 ವರ್ಷ ಕೆಲಸ ಮಾಡಿದೆ ಶ್ರೀನಿವಾಸಪುರ ತಾಲೂಕಿನಲ್ಲಿ. ಯಾವ ರೀತಿ ಕೆಲಸ ಮಾಡಿದೆ ಅಂದ್ರೆ, ಟೀಚರ್ಸ್ ಎಲ್ಲ ನಿಜವಾಗಿ ನನ್ನ ನೋಡಿ ಬಹಳ ಸಂತೋಷ ಪಡ್ತಾ ಇದ್ರು, ಗೌರವ ಕೊಡ್ತಾ ಇದ್ರು. ಅದಕ್ಕೆ ಮುಖ್ಯ ಕಾರಣ ಏನು ಅಂದ್ರೆ,
ಎಷ್ಟೋ ಜನ ಟೀಚರ್ಸ್ ಹಾ ನನಗೆ ಹಿಂಗೆ ಕಷ್ಟ ಇದೆ, ಹಾ ನಮ್ಮ ಊರ್ ಕಡೆ ಟ್ರಾನ್ಸ್ಫರ್ ಮಾಡ್ಕೊಡಿ ಹಾ ಅಂತ ಹೇಳಿ ಕೇಳ್ತಾ ಇದ್ರು. ಹಾ ಇನ್ನು ಕೆಲವರು ಪಾಪ ಹಾ ಅವ್ರ ಕಷ್ಟ ಸುಖಗಳನ್ನ ಹೇಳ್ಕೊಂಡು ನನಗೆ ಏನಾದ್ರು ಸಹಾಯ ಮಾಡಿ ಹಾ ಅಂತ ಕೇಳ್ಕೊಂತಾ ಇದ್ರು. ಹಾ ಅಯ್ಯೋ, ದುಡ್ಡು ತಗೊಳ್ಳಿ ಬೇಕಾದ್ರೆ ಟ್ರಾನ್ಸ್ಫರ್ಗೆ ಹಾ ಆ ತರ ಎಲ್ಲ ಒಂದು ಕೇಳ್ತಿದ್ರು. 5,000 ಕೊಡ್ತೀನಿ, 10,000 ಕೊಡ್ತೀನಿ ಹಾ ಅಂತ ಹೇಳ್ತಾ ಇದ್ರು. ಹಾ ನಾನ್ ದುಡ್ಡು ನೋಡಪ್ಪ, ಹಾ ದುಡ್ಡು ಮಾತ್ರ ನನ್ನ ಮುಂದೆ ಕೊಡ್ಬೇಡ, ದುಡ್ಡಿಂದ ಬೇಡ ಅಂತ. ದುಡ್ಡು ಕೊಡಬಾರ್ದು, ಹಾ ಅವೆಲ್ಲ ನನಗೆ ಇಷ್ಟ ಆಗಲ್ಲ. ನಿನಗೆ ಸಹಾಯ ಮಾಡ್ಬೇಕು ತಾನೆ, ಹಾ ಏನ್ ಬೇಕೋ ಅದು ನಿಜವಾಗಿ ನೀನ್ ಹೇಳೋದು ಸತ್ಯಾಂಶ ಇದ್ರೆ ಹಾ ನಿನ್ನಲ್ಲಿ ಹಾ ನಾನು ಮಾಡ್ಕೊಡ್ತೀನಿ ಹೋಗು ಅಂತ ಇದ್ದೆ. ಹಾ ಆ ರೀತಿಯಾಗಿ ನಾನು ನಿಸ್ವಾರ್ಥ, ಹಾ ನಿಸ್ವಾರ್ಥ ಸೇವೆ. ಯಾವ ವಿಧವಾದಂತ ದುಡ್ಡು ಇಲ್ಲ, ಲಂಚ ಆಮಿಷ ಇಲ್ದಿರ ಹಾ ಎಷ್ಟೋ ಜನಕ್ಕೆ ಸಹಾಯ ಮಾಡಿದ್ದೀನಿ ಹಾ ಆ ರೀತಿಯಾಗಿ ಪಾಪ. ಹಾ ಅದೇ ಮೂಟೆ ಹಾಕೋ ಬಂದಿದ್ರಲ್ಲ ಗಾಡಿಯಲ್ಲೇ, ಏನಪ್ಪಾ ಅಕ್ಕಿ ಮೂಟೆ. ಹಾ ನನಗೆ ಗೊತ್ತಿಲ್ಲದಿರ ತಂದ್ಬಿಡ್ತಾ ಇದ್ರು ಕೆಲವರು. ಹಾ ಒಂದ್ಸಲಿ ಹಾ. ಒಂದು 20,000 ಟೇಬಲ್ ಮೇಲೆ ಇಟ್ಟು ಇದು ನಮ್ಮ ಹೆಂಗಸರು ಕೊಟ್ಬಿಟ್ಟಿದ್ರು. ಹಾ ನನಗೆ ಗೊತ್ತಾದ ತಕ್ಷಣ ಮೊದಲು ಅದು ಕೊಟ್ಬಿಡು ಅಂತ ಹೇಳಿ ಇಸ್ಕೊಟ್ಬಿಡ್ತಾ ಇದ್ದೆ. ಹಾ ಇನ್ನು ಎಷ್ಟೋ ಸಲ ಮೂಟೆಗಳು ಇದು ಭತ್ತ, ಅಕ್ಕಿ ತಂದು ಕೊಡ್ತಾ ಇದ್ರು. ಹಾ. ಅದೆಲ್ಲ ವಾಪಸ್ ಮೊದಲು ತಗೊಂಡು ಹೊರಟೋಗ್ಬೇಕು ಅಂತ ಹೇಳಿ ಹೇಳ್ತಾ ಇದ್ರು. ಅಂತವೆಲ್ಲ ಎಲ್ಲ ಮುಟ್ತಾ ಇರ್ಲಿಲ್ಲ. ಒಂದು ಪೈಸೆ ಲಂಚ ಮುಟ್ಟಿಲ್ಲ ನಾನು ಇದುವರೆಗೆ. ಒಂದು ಪೈಸೆ ಲಂಚ ಮುಟ್ಟಿಲ್ಲ. ಹಾ ಇನ್ನ ನನ್ನ ಕೈಲಾದ ಸಹಾಯ ಮಾಡಿದ್ದೀನಿ ಎಲ್ಲರಿಗೂ ಹೊರ್ತು, ಮಾಡಿದೀರ. ಆ ರೀತಿ ನಾನು ಹಾ ಸೇವೆ ನಿಮ್ದು. ಕೆಲಸ ಮಾಡ್ಕೊಂಡ್ ಬಂದಿರೋದು. ಹಾ ನೀವಂದ್ರೆ ಎಷ್ಟು ಒಂದು ಟೋಟಲ್ ಸರ್ವಿಸ್ ಎಷ್ಟು ನಿಮ್ದು? ಟೋಟಲ್ ಸರ್ಕಾರಿ ನೌಕರಿ ಎಷ್ಟು ವರ್ಷ ನೀವು ಮಾಡಿದ್ರಿ? ಎಷ್ಟು ವರ್ಷ ನಾನು ಹಾ ಸರ್ವಿಸ್ ಮಾಡಿದ? ಹಾ 40 ವರ್ಷಕ್ಕೆ 2 ತಿಂಗಳು ಕಡಿಮೆ ಅಷ್ಟೇ. ಹಾ 40 ವರ್ಷ ಸರ್ವಿಸ್. ಹಾ ನಾನು ರಿಟೈರ್ಡ್ ಆದಾಗ ಹಾ ಇದಾರೆ ಹೇಳ್ಬಾರ್ದು, 25,000 ರೂಪಾಯಿ ಇದ್ದಿದ್ದು ಸಂಬಳ ನನಗೆ ಹಾ ರಿಟೈರ್ಡ್ ಆದಾಗ. ಹಾ ರಿಟೈರ್ಡ್ ಆದ್ಮೇಲೆ ಅಲ್ಲಿಗೆ ಅದ್ರಲ್ಲಿ ಅರ್ಧ ಬರುತ್ತೆ. 12,000 ನಂಗೆ ಬರ್ತಾ ಇದ್ದಿದ್ದು 2006ರಲ್ಲಿ. 2006. ಇವಾಗ ಎಷ್ಟು ಗೊತ್ತಾ? ಹಾ ಶಿವಕೋಟೆ ಬರಬೇಕು ಅಂತ ನನಗೆ ಅನಿಸ್ತು. ಹಾ ಶಿವಕೋಟೆ ಅಂದ್ರೆ ಎಲ್ಲರೂ ರಾಮಕೋಟೆ ಬರೀತಾ ಇದ್ರು, ಹಾ ಶ್ರೀರಾಮ 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 ಅಂತ. ಹಾ ಆ ರೀತಿ ನಾನು ಶಿವಕೋಟೆ ಅಂದ್ರೆ ಹಾ ಓಂ ನಮ ಶಿವಾಯ ಅಂತ ಹಾ ಡಬಲ್ ಆಗತ್ತೆ ಶ್ರೀರಾಮಗಿಂತ ಇದು ಓಂ ನಮ ಶಿವಾಯ ಅನ್ನೋದು. ಹಾ ಇದು 2010ರಲ್ಲಿ ಶುರು ಮಾಡಿದೆ ಹಾ ರಿಟೈರ್ಡ್ ಆದ್ಮೇಲೆ. ಹಾ ಇವಾಗ ನೋಡಿ 175ನೇ ಪುಸ್ತಕದಲ್ಲಿ ಇದ್ದೀನಿ. 175ನೇದು 175. ಹಾ ಈಗ ಬರುತ್ತಾ? ಹಾ ನೋಡಿ. ನೋಡೋಣ. ಹಾ ಹಾ ಕಾಣಿಸ್ತಾ ಇದೆ. ಓ ಇದೆಲ್ಲ ಲೆಕ್ಕ ಇಟ್ಟಿರ್ತೀರಾ? ಅಂದ್ರೆ ಎಷ್ಟು ಬರ್ದಿದ್ದೀರಾ? 1 ಕೋಟಿ ಮುಗಿದೋಗಿದೆ. 1,95,00,000 ಬರ್ದಿದ್ದೀರಾ? ಹೌದು. ಹಾ ಇದು 174ನೇ ಬುಕ್ಕ ನಿಮ್ದು? 174ನೇ ಪುಸ್ತಕ ಇದು. 174 2010ನೇ ಇಸ್ವಿಯಿಂದ ಬರೀತಾ ಇದ್ದೀರಾ? 2010ರಿಂದ ಹಾ ದಿನ ಒಂದು 2,000 3,000 5,000 ಒಂದ್ ದಿವಸ ಅಂತೂ 10,000 ಮೇಲೆ ಬರ್ದಿದ್ದೀನಿ. 10,000 ಮೇಲೆ. 175ನೇ ಪುಸ್ತಕ ಇದು ಇವಾಗ. ಇವಾಗ 1 ಕೋಟಿ ಆಗೋಗಿದೆಯಲ್ಲ. ನನ್ನ ಇನ್ನೊಂದು ಆಸೆ ಏನಿದೆ ಅಂದ್ರೆ, ಏನೇ ಆಗ್ಲಿ 1,11,11,111 ಎಲ್ಲ ಒಂದೊಂದುಗಳು ಬರ್ಬೇಕು, ಅಷ್ಟಾಗೋಗ್ಬಿಡ್ಬೇಕು ಅಂತ ಮುಂದುವರಿಸ್ತಾ ಇದ್ದೀನಿ. ಇವಾಗ 1 ಕೋಟಿ ಮೇಲೆ 3 ಲಕ್ಷ 4 ಲಕ್ಷಕ್ಕೆ ಬಂದಿದೆ. ಇನ್ನ 7 ಲಕ್ಷ ಇದೆ. ಇನ್ನ ಆ ರೀತಿ ನಂಗೆ ಆಸೆ. 1 ಕೋಟಿ 11,00,000 11,111. ಅದ್ರ ಜೊತೆಗೆ ಇನ್ನೊಂದು ಸೇರ್ಸಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಇನ್ನೊಂದು ಸೇರ್ಸಕ್ ಆಗತ್ತಾ? ಇನ್ನ 10 ಕೋಟಿ ಬೇಕು ಸೇರ್ಸ್ಬೇಕು ಅಂದ್ರೆ. ಒಂದ್ ದಿವ್ಸಕ್ಕೆ ಎಷ್ಟಾಗುತ್ತಿದ್ದು? ಒಂದು ದಿವ್ಸಕ್ಕೆ ನಾನು ಕನಿಷ್ಠ ಅಂದ್ರೆ 3,000ದಿಂದ 5,000. 3,000ದಿಂದ 5,000. 3,000ದಿಂದ 5,000 ಅದವರೆಗೂ ಬರೀತೀನಿ. ಇದು ಕಾಣಿಸುತ್ತೆ ಅಲ್ವಾ? ಇದು ಕಾಣಿಸುತ್ತೆ. ಓಂ ನಮ ಶಿವಾಯ ಅಂತೇಳಿ ಕಾಣಿಸ್ತಾ ಇದೆ. ಈಗ ಕಾಣಿಸ್ತಾ ಇದೆ. ಇದೇನಕ್ಕೆ ಈ ತರ ಅನ್ನಿಸ್ತು ನಿಮ್ಗೆ? ಅಂದ್ರೆ ಇದು ಏನಕ್ಕೆ ಇದು ಬರಿಬೇಕು ಅಂತ ಅನ್ನಿಸ್ತು? ನೀವು ಹೆಂಗ್ ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ರಿ? ಮುಖ್ಯವಾಗಿ ಮನಸ್ಸಿಗೆ ಶಾಂತಿನಾ?
ಆಮೇಲೆ ದೇಶದ ಒಂದು ಒಳ್ಳೇದಕ್ಕೆ ಅವಶ್ಯಕವಾಗಿ ಹಾ ನೋಡಿ. ಇದು ಮೊದಲನೇದು ಹ್ಮ್ ಮೊದಲನೇ 10 ಲಕ್ಷ ನಮ್ಮ ತಂದೆಗೆ ಹಾ ಸಮರ್ಪಣೆ ಮಾಡಿದ್ದೀನಿ. ಹಾ 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 ಎರಡನೇ 10 ಲಕ್ಷ ನಮ್ಮ ತಾಯಿಗೆ ಸಮರ್ಪಣೆ ಮಾಡಿದ್ದೀನಿ. ಹಾ ಮೂರನೇದು ಗುರುಗಳಿಗೆ ಅವ್ರಿಗೆ ಸಮರ್ಪಣೆ ಮಾಡಿದ್ದೀನಿ. ಹಾ ನಾಲ್ಕನೇದು ಸ್ನೇಹಿತರುಗಳಿಗೆ, ಹಾ ಹಿರಿಯರಿಗೆ, ದೊಡ್ಡ ಹಿರಿಯರಿಗೆ, ಹಾ. ನಮ್ಮ ತಾತ ಹಾ ಹಿರಿಯರು, ಇಂಥ ಹಿರಿಯರಿಗೆ, ದೊಡ್ಡಪ್ಪ ಹಾ. ದೊಡ್ಡಮ್ಮ ಇಂಥವ್ರಿಗೆ ಸಮರ್ಪಣೆ ಮಾಡಿದ್ದೀನಿ. ಹಾ. ಐದನೇದು ಸ್ನೇಹಿತರಿಗೆ, ಹಾ ಆರನೇದು ಮಡದಿಗೆ, ಮಡದಿ, ಏಳನೇದು ಮಕ್ಕಳಿಗೆ, ಹಾ ಎಂಟನೇದು ಇಡೀ ನಮ್ಮ ಸಮಸ್ತ ಲೋಕಕ್ಕೆ, ರಾಜ್ಯಕ್ಕೆ, ಒಂಬತ್ತನೇದು ನಮ್ಮ ದೇಶಕ್ಕೆ, ಹಾ, ಹಾ. ಹತ್ತನೇದು ಇಡೀ ವಿಶ್ವಕ್ಕೆ, ಹಾ 10ನೇದು. ಇವಾಗ 11ನೇದಕ್ಕೆ ಬಂದಿದ್ದೀನಿ. ಹಾ ಇಡೀ ಸಕಲ ಜೀವರಾಶಿಗಳ ಹಾ ಒಂದು ಸುಖ ಶಾಂತಿ ನೆಮ್ಮದಿಗೋಸ್ಕರವಾಗಿ ಹಾ ಸಮರ್ಪಿಸ್ತಾ ಇದ್ದೀನಿ. 11ನೇ ಇದು ಹಾ 1 ಕೋಟಿ 11 ಇವಾಗ 1 ಕೋಟಿ ನಂತರ ಈ 10 ಲಕ್ಷ. ಈ ತರ ಆಲೋಚನೆ ಯಾರಿಗೂ ಬಂದಿರಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಎಲ್ಲ ರಾಮಕೋಟೆ ಬರ್ದಿದಾರ. ಇದು ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಆ ರಾಮಕೋಟೆಗೆ ಡಬಲ್ ಆಗತ್ತಿದು. ಹಾ 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 ನೋಡಿ, ನಮ್ಮ ಒಂದು ಬೀಡು ತುಂಬೋಗಿದೆ ಹಾ ಈ ಪುಸ್ತಕಗಳು, ಡೈರಿಗಳು ಹಾ ಎಲ್ಲ ಹಂಗೆ ಇಟ್ಟಿದ್ದೀರಾ? ಎಲ್ಲ ಡೈರಿಗಳೇ ಎಲ್ಲ ನಮ್ಮ ಮನೆ ಅಲ್ಲಿ ಬಗೆಪಲ್ಲೆಯಲ್ಲಿ ಇಟ್ಟಿದ್ದೀನಿ ಹಾ ಹಾ ಎಲ್ಲ. ಹಾ ಆಮೇಲೆ ಉಪಯೋಗಿಸಿದ ಲೇಖನಿಗಳಿದಾವಲ್ಲ, ಹಾ ಅವು ಎಲ್ಲ ಒಂದ್ ಕಡೆ ಶೇಖರಿಸಿ ಇಟ್ಟಿದ್ದೀನಿ. ಹಾ 2 ಸಿಮೆಂಟ್ ಚೀಲ ಹಾ ಬರೀ ಲೇಖನಿಗಳು ಎಲ್ಲ ಹಂಗೆ ಇಟ್ಟಿದ್ದೀರಾ? ಎಲ್ಲ ಹಂಗೆ ಇಟ್ಟಿದ್ದೀನಿ. ಹಾ ಇದ 1 ಕೋಟಿ 11 ಲಕ್ಷ ಆದ್ಮೇಲೆ ಹಾ ಯಾವ್ದೋ ಒಂದು ಒಳ್ಳೆ ಇದು ಸಮಾರಂಭ ಇಟ್ಕೊಂಡು ಹಾ ಸಂತೋಷವಾಗಿ ಹಾ ಅದನ್ನೊಂದು ಆಚರಣೆ ಎಲ್ಲರನ್ನ ತರ ಕರೆದು ಮಾಡ್ಬೇಕು. ಇದು ಮಾಡ್ಬೇಕು ಅಂತಿದೆ. ಹಾ ಆಮೇಲೆ ಏನ್ ಮಾಡ್ಬೇಕು ಪುಸ್ತಕಗಳು ಅಂತ ಕೇಳ್ತಾರೆ ಕೆಲವರು. ಹೌದು. ಏನ್ ಮಾಡ್ಬೇಕು ಅಂದ್ರೆ, ನೋಡಪ್ಪ ಹಾ ನಮ್ಗೆ ವಯಸ್ಸಾಗಿದೆ, ಹಾ ಯಾವಾಗ ಓದ್ತೀವೋ ಗೊತ್ತಿಲ್ಲ, ನಾವು ಹೋದಾಗ ನಮ್ ಜೊತೆಗೆ ಇದನ್ನು ಹಾಕ್ಬಿಡಿ, ಹಾ ನನ್ನ ಸಮಾಧಿ ಒಳಗೆ ಇದು ಹಾಕ್ಬಿಡಿ ಅಂತೇಳಿ ಹೇಳ್ತಾ ಇದ್ದೀನಿ. ನೋಡ್ಬೇಕಿನ್ನ ಏನಾಗತ್ತೆ ಅಂತ. ಯಾರು ದೊಡ್ಡ ಯಾರು ಮಠಗಳವರು ಹಾ ಅಥವಾ ಇನ್ಯಾರು ಇವೆಲ್ಲ ತಗೊಂಡೋಗಿ ನಾವು ಒಂದ್ ಕಡೆ ಇಟ್ಕೊಂತೀವಿ ಅಂತ ಬಂದ್ರೆ ಹಾ ಕೊಡೋ ಒಂದು ಮನಸ್ಸು ಕೂಡ ಇದೆ. ಹಾ ಹಾ ಮಠಗಳವರಾಗ್ಲಿ ಹಾ ಅಥವಾ ಬೇರೆ ಯಾವ್ದಾದ್ರು ಗ್ರಂಥಾಲಯಗಳವರಾಗ್ಲಿ ಹಾ ಇಂಥವ್ರು ಬಂದ್ರೆ ಒಟ್ಟು ಅದನ್ನ ಕರೆಕ್ಟ್ ಆಗಿ ಇಷ್ಟು ನೀವು ಇಟ್ಕೋಬೇಕು. ಶ್ರಮ ಪಟ್ಟು ಅಂದ್ರೆ ಇಷ್ಟಪಟ್ಟು ಬರ್ದಿರ್ತೀರಾ, ಅದು ಅಲ್ಲಿ ಇಲ್ಲಿ ಹೋಗ್ಬಾರ್ದು, ಕರೆಕ್ಟ್ ಆಗಿರೋ ಜಾಗಕ್ಕೆ ಸೇರ್ಕೋಬೇಕು ಅಂತ ನೀವ್ ಹೇಳ್ತೀರಾ. ಹೌದು. ಹಾ ಭೈರವೇಶ್ವರ ದೇವಸ್ಥಾನ. ಇದು ನೀವು ಕವಿತೆಗಳು ಎಲ್ಲ ಬರ್ದಿದ್ದೀರಾ ಅಂತ ಹೇಳ್ತಾ ಇದ್ರು, ಅದು ಯಾವ ತರ ಕವನಗಳು ಈ ತರ? ನೋಡಿ, ಹಾ ನಾನಿನ್ನ ಅವಾಗ SLC ಅಲ್ಲಿ ಓದ್ತಾ ಇದ್ದೆ. ಹಾ ಆ SLC ಅಲ್ಲಿ ಓದ್ತಾ ಇರ್ಬೇಕಾದ್ರೇನೆ ಹಾ ಒಂದು ಸಣ್ಣ ಲೇಖನ ಬಗೆಪಲ್ಲಿಯ ಭೈರವೇಶ್ವರನ ಬಗ್ಗೆ ಬರ್ದೆ. ಹಾ ಅದು ಬಗೆಪಲ್ಲಿಯಲ್ಲಿ ಭೈರವೇಶ್ವರನ ದೇವಸ್ಥಾನ ಇದೆ. ದೇವಸ್ಥಾನ. ಹಾ ನಮ್ಮ ತಾತ, ನಮ್ಮ ದೊಡ್ಡಪ್ಪ ಹಾ ಇವರೇ ಅದಕ್ಕೆಲ್ಲ ಅರ್ಚಕರು. ಹಾ ಅದರ ಬಗ್ಗೆ ಕೆಲವು ವಿಷಯಗಳು ಕೇಳಿದ್ದೆ ಚಿಕ್ಕನ್ನಲ್ಲಿ. ಹಾ ನಾನು 10-11 ವರ್ಷ ಇದ್ದಾಗ ಹಾ ಅದ್ರ ಬಗ್ಗೆ ಬರೀಬೇಕು ಅನ್ಸಿತು. ನಾನು SLC ಓದ್ತಾ ಇದ್ದಾಗ ಹಾ ಬರ್ದೆ ಒಂದು ಇದು ಬಗೆಪಲ್ಲಿ ಭೈರವೇಶ್ವರನ ಬಗ್ಗೆ. ಬಗೆಪಲ್ಲಿಯ ಭೈರವೇಶ್ವರ ಅಂತ ಹಾ ಹೆಸರು ಕೊಟ್ಬಿಟ್ಟು ಹಾ ಆ ಭೈರವೇಶ್ವರನ ಇದು ಬಗ್ಗೆ ಒಂದು ಸಣ್ಣ ಲೇಖನ. ಹಾ ಏನು ಅಂದ್ರೆ, ಅದು ಪಾಳೆಗಾರರ ಕಾಲದಲ್ಲಿ ನಿರ್ಮಾಣ ಇದಾಗಿರೋದು ಹಾ ಭೈರವೇಶ್ವರನ ದೇವಸ್ಥಾನ. ಹಾ ಪಾಳೆಗಾರ ಏನ್ ಮಾಡ್ತಾ ಇದ್ದ, ಇದು ಪಾಳ್ಯದ ಬೆಟ್ಟ ಅಂತಿದೆ, ಹಾ ಪಾಟ್ಪಾಳ್ಯದ ಆಚೆ. ಹಾ ಅಲ್ಲಿ ಪಾಳ್ಯಗಾರ ಗುಮ್ಮನಾಯಕನ ಪಾಳ್ಯದಲ್ಲಿ ಇದ್ದಿದ್ದು. ಹಾ 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 ಆ ಗುಮ್ಮನಾಯಕನ ಪಾಳ್ಯದ ಆಳ್ವಿಕೆಯಲ್ಲಿ ಬಗೆಪಲ್ಲಿ ತಾಲೂಕು ಇದ್ದಿದ್ದು ಮೊದಲಿಗೆ. ಹಾ ಅವರು ಪ್ರತಿ ವಾರ ಪೂಜೆಗೆ ಬರ್ತಾ ಇದ್ರು ಹಾ ಕುಟುಂಬ ಸಮೇತವಾಗಿ. ಪಾಳ್ಯಗಾರ ಹಾ ಭಾನುವಾರ ಮಾಡ್ಕೊಂಡು ಬಂದ್ಬಿಟ್ಟು ಹಾ ಪೂಜೆ ಮಾಡ್ಕೊಂಡು ಅಭಿಷೇಕ ಮಾಡ್ಕೊಂಡು ಹೋಗ್ತಾ ಇದ್ದ. ಹಾ ಈ ರೀತಿ ಇದ್ದಾಗ ಒಂದ್ಸರ್ತಿ ಏನಾಗೋಗಿದೆ ಅಂದ್ರೆ, ಹಾ ಭಾನುವಾರ ಬರಬೇಕು, ಹಿಂದಿನ ಮೊದಲೇ ಹೂವು ಹಣ್ಣುಗಳು ಪ್ರಸಾದಕ್ಕೆ ಏನೇನು ಬೇಕು ಎಲ್ಲ ಕಳಿಸ್ಬಿಡ್ತಾ ಇದ್ದ ಹಾ ಈ ದೇವಸ್ಥಾನಕ್ಕೆ. ಹಾ ಪೂಜೆ ಮಾಡಿ ಪ್ರಸಾದ ಕೊಟ್ಟ. ಹಾ ಆ ಹೂವಿನ ಪ್ರಸಾದದಲ್ಲಿ ಏನಾಗೋಯ್ತು, ಪಾಳೆಗಾರನಿಗೆ ಹಾ ಒಂದು ಕೂದಲು
ಹಾ ಕೂದ್ಲು ಬಂದ್ಬಿಟ್ಟಿದೆ. ಕಾಣಿಸ್ತು. ಹಾ ಇದೇನಿದು ಕೂದ್ಲು, ಹಾ ಹೆಂಗ್ ಬಂತಿದು ಕೂದ್ಲು ಈ ಹೂವಿನಲ್ಲಿ ಅಂತ. ಹಾ ಇವನಿಗೆ ದಿಕ್ಕು ತೋರಿಸ್ಲಿಲ್ಲ ಏನ್ ಹೇಳ್ಬೇಕು ಅಂತ. ಹಾ ಸ್ವಾಮಿ, ದೇವ್ರಿಗೆ ಕೂದ್ಲಿದೆ, ಹಾ ಹಿಂದ್ಗಡೆ ಕೈ ಹಾಕ ಕೂದ್ಲಿದೆ, ಹಾ ಆ ಮುಡ್ಸಿದಾಗ ದೇವ್ರಿಗೆ ಇರೋ ಕೂದ್ಲು ಬಂದಿದೆ ಅಂತ ಅಂದ. ಹಾ ಇದೇನು ದೇವ್ರ ಕೂದ್ಲು ಹೆಂಗ್ ಬಂತಪ್ಪ, ಹಾ. ಆ ಕಲ್ಲಿನಲ್ಲಿ ಕೂದ್ಲು ಹೆಂಗ್ ಬರುತ್ತೆ ಹಾ ದೇವ್ರ ಒಂದು ಶಿಲೆಯಲ್ಲಿ ಅಂತೇಳಿ, ಹಾ ಒಂದ್ ಕೆಲಸ ಮಾಡಪ್ಪ, ನಾನು ಮುಂದಿನ ವಾರ ಬರ್ತೀನಿ, ಹಾ ಆ ದೇವ್ರ ಕೂದ್ಲು ಇದೆ ಅಂದಲ್ಲ ಹಾ ಅದ್ ನೋಡ್ಸ್ಬೇಕು ನೀನು, ಹಾ ಇಲ್ದಿರ ನಿನ್ ತಲೆ ಕಡಿತೀನಿ ಅಂದ. ಹಾ ಅಂತ ಹೊರಟೋದ. ಹಾ ಇವನಿಗೆ ಗಾಬರಿ ಆಗೋಯ್ತು, ಏನಪ್ಪ ಮಾಡೋದು, ಏನೋ ಹೇಳ್ಬಿಟ್ಟೆ, ಇವಾಗ ಹೆಂಗ್ ತಪ್ಪಿಸ್ಕೊಳ್ಳೋದು, ಆಗಲ್ಲ, ದೇವ್ರಿಗೆ ಎಲ್ಲಿ ಕೂದ್ಲು ಬರುತ್ತೆ ಶಿಲೆಯಲ್ಲಿ ಹಾ ಅಂತೇಳಿ ಏನ್ ಮಾಡ್ದ, ಆ ದೇವಾಲಯದಲ್ಲೇ ಕೂತ್ಕೊಂಡ್ಬಿಟ್ಟ. ಹಾ ದೇವ್ರೇ ನೀನು ನನ್ನನ್ನು ಕಾಪಾಡ್ಬೇಕಪ್ಪ, ಹಾ ಏನ್ ಮಾಡೋದು ಅಂತೇಳಿ ಹಾ. ಏನು ಶನಿವಾರದವರೆಗೂ ಕೂತ್ ಬಿಟ್ಟಿದ್ದಾನೆ. ಹಾ ಏನ್ ಮಾಡ್ಬೇಕು, ಇನ್ನ ಭಾನುವಾರ ಬೆಳಗ್ಗೆ ಬರ್ತಾನೆ. ಹಾ ಈ ಶನಿವಾರ ಏನಾಯ್ತು, ಇನ್ನು ತಲೆಗೆ ಚುಚ್ಕೊಂಡು ಹಾ ಸತ್ತೋಗ್ಬಿಡೋಣ ಅಂತೇಳಿ ಹಾ ಆ ಲಿಂಗಕ್ಕೆ ತಲೆ ಚುಚ್ತಾ ಇದ್ದಾನೆ. ಹಾ ಆಗೋಯ್ತು ನನ್ನ ಕೆಲಸ ಅಂತ. ಹಾ ಆಗ ಇದ್ದಕ್ಕಿದ್ದಂಗೆ ದೇವರು ಭೈರವೇಶ್ವರ ಪ್ರತ್ಯಕ್ಷ ಆದ್ನಂತೆ. ಹಾ ನೀನೇನು ಭಯ ಬೀಳ್ಬೇಡಪ್ಪ, ಹಾ ನೀನ್ ಇಂಥ ಕೆಲಸ ಇನ್ನು ಮುಂದೆ ಮಾಡಕ್ ಹೋಗ್ಬೇಡ, ಹಾ ಈಗ ನೀನು ಪಾಳೆಗಾರ ಬರ್ತಾನೆ, ಹಾ ನೀ ಯಥಾ ಪ್ರಕಾರವಾಗಿ ಚೆನ್ನಾಗಿ ಪೂಜೆ ಮಾಡು, ಹಾ ಪೂಜೆ ಮಾಡಿದ ನಂತರ ನನ್ನ ಹಿಂದಕ್ಕೆ ತಲೆ ಹಿಂದಕ್ಕೆ ಕೈ ಹಾಕು, ಶಿವಲಿಂಗದ ಹಿಂದಕ್ಕೆ ಹಾ ನಿಂಗೆ ಸಿಗತ್ತೆ ಜಡೆ ಅಂತ ಅಂದ. ಹಾ ಬಹಳ ಆಶ್ಚರ್ಯ ಆಗೋಯ್ತು ಅವನಿಗೆ. ಹಾ ಸಂತೋಷ, ಹಾ ಸದ್ಯ ಅಂತ. ಹಾ ಸರಿ, ಸೋಮವಾರ ಬೆಳಗ್ಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾನೆ ಪೂಜೆಗೆ. ಹಾ ಪಾಳೆಗಾರ ಬಂದ ಕುಟುಂಬ ಸಮೇತವಾಗಿ. ಹ್ಮ್ ಎಲ್ಲ ಮಂಗಳಾರತಿ ಆದ್ಮೇಲೆ, ಎಲ್ಲಪ್ಪ ದೇವ್ರಿಗೆ ಜಡೆ ಇದೆ ಅಂದಲ್ಲ, ಕೂದಲು ಇದೆ ಅಂದಲ್ಲ, ತೋರಿಸು ಅಂತಂದ. ಹಾ ದೇವ್ರ ಮೊದಲೇ ಹೇಳಿದ್ನಲ್ಲ ಹಿಂದ್ಗಡೆ ಕೈ ಹಾಕು ಸಿಗತ್ತೆ ಅಂತ. ಹಾ ಈ ಅರ್ಚಕ ಏನ್ ಮಾಡ್ದ, ಆ ಲಿಂಗದ ಹಿಂದಕ್ಕೆ ಕೈ ಹಾಕ್ದ. ಇದ್ದಕ್ಕಿದ್ದಂಗೆ ಕೈಗೆ ಇದು ಜಡೆ ಬಂದಿದೆ. ಹಾ ಬಂದು ಎಳ್ಕೊಂಡ್ ಬಂದ ಎಲ್ಲಿವರೆಗೂ ಹಾ ಇಲ್ಲಿವರೆಗೂ ಬರ್ತಾ ಇದೆ, ಈ ಪಾಳೆಗಾರನವರೆಗೂ. ಹಾ 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 ಪಾಳೆಗಾರನವರೆಗೂ ಬಂದ. ಗರ್ಭಗುಡಿಯಿಂದ. ನೋಡಿದ್ರೆ ಆಶ್ಚರ್ಯ ಆಗೋಯ್ತು, ಅಲ್ಲಿಂದ ಇಲ್ಲಿವರೆಗೂ ಬಂದಿದೆಯಲ್ಲಪ್ಪ, ನಿಜವಾಗಿ ದೇವರು ಹಾ ಇದಾನೆ ಹಾ ಸತ್ಯ ಅಂತ. ಹಾ ಅಂತೇಳಿ ಬಹಳ ಸಂತೋಷ ಆಯ್ತು. ಹಾ ಒಂದ್ ಕೆಲ್ಸ ಮಾಡಪ್ಪ, ಹಿಂಗೆ ಹೇಳ್ಕೊಂಡೋಗು, ಹಾ ಯಾವುದು ಜಡೆ ಹಾ ಎಲ್ಲಿವರೆಗೂ ಬರುತ್ತೋ ಹಾ. ಅಲ್ಲಿವರೆಗೂ ನಿನಗೆ ಜಮೀನು ಇದಕ್ಕೆ ಕೊಟ್ಬಿಡ್ತೀನಿ ನಿನಗೆ ಅಂತೇಳಿ ಹೇಳ್ದ. ಹಾ ಅದು ಎಳ್ಕೊಂಡು ಈಗ ಎರಗಾಲ್ವ ಅಂತಿದೆ ಬಾಗೇಪಲ್ಲಿಯಲ್ಲಿ, ಹಾ ಅಲ್ಲಿವರೆಗೂ ಬಂತದು ಜಡೆ ಎಳ್ಕೊಂಡು ಬಂದ. ಹಾ ಅಲ್ಲಿವರೆಗೂ ಭೈರವೇಶ್ವರನ ಮಾನ್ಯ ಅಂತ ಇವಾಗ್ಲೂ ಅದು ಹಾ ಇದು ಭೂಮಿ ಹಾ ನಮಗೆ ಭೈರವೇಶ್ವರ ಮಾನ್ಯ ಅಂತ ನಮಗೆ ಇವಾಗ್ಲೂ ಕೂಡ ಅದರಲ್ಲಿ ಇದಾಗಿದೆ, ಮನೆಗಳು ಕಟ್ಟಿದ್ದಾರೆ. ಹಾ 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 ಹ್ಮ್ ಇದಾಗಿನ ಕಾಲದಲ್ಲಿ ನಡೆದಿರೋಂತ ಸತ್ಯ ಕತೆ. ಹ್ಮ್ ಆ ರೀತಿ ದೇವ್ರದ್ದು ನಾನು ಪವಾಡ. ಇವಾಗ ಲೇಖನ ನನ್ನ ಮೊಬೈಲ್ನಲ್ಲಿ ಇದೆ, ಹಾ ಬೇಕಾದ್ರೆ ನೋಡಿಸ್ತೀನಿ ಅದು, ಹಾ ಹಾ ಆಮೇಲೆ ಬೇಕಾದ್ರೆ ತಗೊಳ್ಳಿದ್ರೆ ಫೋಟೋ. ಹಾ ಹಾ ಈ ರೀತಿ ನಾನು ಶುರು ನೋಡಿ, ಅದು 12ನೇ ವಯಸ್ಸಿಗೆ ನಾನು ಶುರು ಮಾಡಿದ್ದು. ಹಾ ಆಮೇಲೆ ಸಣ್ಣ ಸಣ್ಣ ಕವಿತೆಗಳು, ಹಾ ಎಷ್ಟೋ ಕವಿತೆಗಳು ಕೋಲಾರ ಪತ್ರಿಕೆಯಲ್ಲಿ ಬರ್ತಾ ಇತ್ತು ಅವಾಗ. ಹಾ ಆಮೇಲೆ ಸುಧಾ ಪತ್ರಿಕೆಯಲ್ಲಿ ಹಾ ಸಣ್ಣ ಸಣ್ಣ ಇವು ಚುಟುಕುಗಳು ಹಾ ಬರ್ತಾ ಇತ್ತು. ಹಾ ಆಮೇಲೆ ಹಿಂಗೆ ನಾನು ಕೆಲವು ಲೇಖನಗಳು ಕೂಡ ಬರೆದಿದ್ದೀನಿ. ಹಾ ಕೆಲವೆಲ್ಲ ನಾನು ಇದು ಪತ್ರಿಕೆಗಳ ಪ್ರಕಟ ಕೂಡ ಆಗಿದೆ. ಹಾಕ್ಸ್ಬೇಕು ಅಂತಿದ್ದೆ, ಆದ್ರೆ ಈ ಹಣದ ಅಭಾವದಿಂದ ಅವಾಗೆಲ್ಲ ಏನು ಮಾಡಕ್ ಹೋಗ್ಲಿಲ್ಲ. ಹಾ ಎಷ್ಟೋ ಕವಿತೆಗಳು, ಹಾ ಕಥೆಗಳು ಕತೆಗಳು. ಬರ್ದಿದ್ದೀನಿ. ಹಾ ಇನ್ನ ಆ ಫೋಟೋಸ್ ಇದೆ ಅಂತ ಹೇಳಿದ್ರಲ್ಲ, ಹಳೇದು ನಾವು ನೋಡ್ಬೋದಲ್ವಾ ವೀಕ್ಷಕರೇ? ಇದು ನೋಡಿ, ಅವರು ಆಗಿನ ಕಾಲದಲ್ಲಿ ಭಾಗ್ಯನಗರ ಆಗ್ಬೇಕು ಅಂತ ಹೇಳಿ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ, ಅಣ್ಣ ಅವ್ರಿಗೆ, ಅದು ಅವ್ರ ಜೊತೆಯಲ್ಲಿ ಅಪ್ಲಿಕೇಶನ್ ಕೊಟ್ಟು ಅದು ತೆಗೆಸ್ಕೊಂಡಿರೋಂಥ ಫೋಟೋ ತೋರಿಸ್ತಾ ಇದ್ದಾರೆ. ಸರ್ ಅದು ತೋರಿಸಿ. ತೋರಿಸ್ಬೇಕಂತ ತೋರಿಸಿ. ನೋಡಿ, ಇದು ನಮ್ಮ ಅಣ್ಣ ಅವರು ಡಾಕ್ಟರ್ ರಾಜ್ಕುಮಾರ್ ಅವರು, ಅವರಿಗೆ ಅಪ್ಲಿಕೇಶನ್ ಕೊಡ್ತಾ ಇರೋದು ಇದು ಆವಾಗಿನ ಕಾಲದ್ದು. ಇದು ಉದಯ್ ಕುಮಾರ್ ಅವರಲ್ವಾ? ಉದಯ್ ಕುಮಾರ್ ಅವ್ರ ಜೊತೆ ಕಲಾಕೇಸರಿ ಉದಯ್ ಕುಮಾರ್. ಕಲಾಕೇಸರಿ ಉದಯ್ ಕುಮಾರ್ ಅವ್ರಿಗೆ ಅಪ್ಲಿಕೇಶನ್ ಕೊಟ್ಟು ಆ ಟೈಮಲ್ಲಿ ತೆಗೆಸ್ಕೊಂಡಿರೋಂಥ ಫೋಟೋ. ಅಲ್ಲಿ ಕೊನೆಯಲ್ಲಿ ಇರೋದು ನೀವಲ್ವಾ?
ಆ ಕಡೆ ಆ ಕೊನೆ. ಕಡೆ ಎಡಗಡೆಯಲ್ಲಿ ಕೊನೆಯಲ್ಲಿ ಅವರಿದ್ದಾರೆ. ಆಗಿನ ಕಾಲದಿಂದಾನೇ ನಿಮ್ದು ಹೋರಾಟ ಇತ್ತು. ಹೌದು. ಹಾ